विद्धाणं नमो आय संसारं बिन्दुसंयुक्तं नित्यं योगिनः कामदं मोक्षदं चैव विरलशलं विरूपासिततीर्थि क्षुरं श्रीफलं भगवतो मङ्गलं तमो कल्याणकारकं प्रधानं धर्म श्रीमत्परमगम्भीरं लाञ्छनं लोकनाथस्य तत्वार्थ सूत्र महा ಈ ಅಷ್ಟಾನಿಕ ಮಹಾ ಕರ್ಮ ನಿಜವಾಗಿ ಕರ್ಮ ಮಾಡಬೇಡ, ಕರ್ಮಬಂಧ ಮಾಡ್ಕೋಬೇಡ, ಕರ್ಮಬಂಧದಿಂದ ದುಃಖ ಆಗುತ್ತೆ ಅಂತ ಹೇಳಿದ್ರೆ ಈ ಜೀವಕ್ಕೆ ಬಹುತೇಕವಾಗಿ ಅರ್ಥ. ಕರ್ಮ ಮಾಡಬೇಡ ಅಂತ ಹೇಳಿದಾಗ ಈ ಜೀವಕ್ಕೆ ಅರ್ಥನೇ ಆಗೋದಿಲ್ಲ. ನಿನಗೆ ಕರ್ಮ ಮಾಡುವಾಗ ಸಂತೋಷ ಅನ್ಸುತ್ತೆ, ಆದ್ರೆ ಯಾವಾಗ ಅವುಗಳ ಫಲ ಸಿಗುತ್ತೆ ಆಗ ದುಃಖ ಆಗತ್ತೆ ಅಂತ ಹೇಳಿದ್ರು ಇವನಿಗೆ. ಆದರೆ ಕರ್ಮ ಬಂಧ ಆದ ನಂತರ ಯಾವಾಗ ಕರ್ಮ ಉದಯಕ್ಕೆ ಬರುತ್ತೆ, ಆ ಉದಯಕ್ಕೆ ಬಂದಾಗ ಯಾವೆಲ್ಲ ರೀತಿಯಾದ ಪ್ರಸಂಗಗಳು ಉತ್ಪನ್ನ ಆಗುತ್ತೆ, ಯಾವೆಲ್ಲ ರೀತಿಯಾದ ಘಟನೆಗಳು ನಡೆಯುತ್ತೆ ಕರ್ಮೋದಯದಿಂದ ಅನ್ನೋದನ್ನ ಹೇಳಿದ್ರೆ ಆಗ ಜೀವಕ್ಕೆ ಅರ್ಥ ಆಗುತ್ತೆ. ಓಹೋ, ಹೀಗೆ ಮಾಡಿದ್ರೆ ಹಾಗಾಗುತ್ತೆ. ಸೊ ಉಮಾಸ್ವಾಮಿ ಆಚಾರ್ಯರು ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಜ್ಞಾನಾವರಣೀಯ ಕರ್ಮ, ದರ್ಶನಾವರಣೀಯ ಕರ್ಮ. ಈ ಜೀವಕ್ಕೆ ಸಾಮಾನ್ಯವಾಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ದರ್ಶನಾವರಣೀಯ ಕರ್ಮ ಇದ್ರೆ ಇರ್ಬೇಕು, ನನಗೇನ್ ಇದೆ, ಜ್ಞಾನಾವರಣೀಯ ಕರ್ಮ ಬಂದಾದ್ರೆ ಆಗ್ಲಿ, ನನಗೇನ್ ಸಂಬಂಧ ಇದೆ, ಏನ ದರ್ಶನಾವರಣೀಯ ಕರ್ಮ ಬಂದ ಆದ್ರೆ ಆಗ್ಲಿ, ನನಗೇನಾಗೋದಿದೆ ಅದರಿಂದ. ಈ ರೀತಿಯಾದಂತಹ ವಿಚಾರ ಈ ಜೀವಕ್ಕೆ ಇರುತ್ತೆ. ಆದ್ರೆ ಯಾವಾಗ ಆಚಾರ್ಯರು ಅದರ ಸ್ವರೂಪವನ್ನು ತಿಳಿಸ್ತಾರೆ, ಅದರ ಯಾವ ಸಂದರ್ಭಗಳಿದೆ ಅದನ್ನ ತಿಳಿಸ್ತಾರೆ, ಆಗ ಜೀವಕ್ಕೆ ಅರ್ಥ ಆಗುತ್ತೆ. ಪ್ರದೋಷ ನಿನ್ನವು ಮಾತ್ಸರ್ಯ ಇದನ್ನೆಲ್ಲ ಮಾಡಿದಾಗ ಯಾವ ರೀತಿ ಘಟನೆಗಳು ನಡೆಯುತ್ತೆ, ನೆನಪಿನ ಶಕ್ತಿ ಯಾವ ರೀತಿ ಹೊಟ್ಟೋಗುತ್ತೆ, ಜೀವ ಕೋಮದಲ್ಲಿ ಹೊಟ್ಟೋಗ್ಬಿಡ್ತಾನೆ, ಜ್ಞಾಪಕ ಶಕ್ತಿ ಹೊಟ್ಟೋಗುತ್ತೆ. ತುಂಬಾ ವಿಕಟ ಸಂದರ್ಭದಲ್ಲಿ ಯಾವ ವಿಚಾರ ನೆನಪಿಗೆ ಬರ್ಬೇಕಿತ್ತು ಆ ವಿಚಾರವೇ ನೆನಪು ಬರೋದಿಲ್ಲ. ಇಂತೆಂತ ವಿಕಟ ಸಂದರ್ಭಗಳಲ್ಲಿ ಜೀವ ತನ್ನ ಜ್ಞಾನದಿಂದ ಸಿಕ್ಕಾಕೋತಾನೆ. ಎಲ್ಲ ಜ್ಞಾನಾವರಣಿ ಕರ್ಮದ ಉದಯದಿಂದ. ಹಾಗೇನೆ ಆಚಾರ್ಯ ಏನ್ ಹೇಳಿದ್ರು, ದರ್ಶನಾವರಣಿ ಕರ್ಮ, ಅದೇ ರೀತಿ ಮೋಹನೀಯ ಕರ್ಮ. ಮೋಹನೀಯ ಕರ್ಮ ವಾಸ್ತವಿಕವಾಗಿ ಎಲ್ಲಾ ಕರ್ಮಗಳಲ್ಲಿ ಒಂದು ರೀತಿಯಾದ ರಾಜನಿದ್ದಂತೆ. ಮೋಹನೀಯ ಕರ್ಮಗಳಲ್ಲಿ ರಾಜ ಇದ್ದಂತೆ.
ಯಾಕಂದ್ರೆ ಈ ಮೋಹನೀಯ ಕರ್ಮನೇ ಅನ್ಯ ಎಲ್ಲಾ ಕರ್ಮಗಳನ್ನ ನಡೆಸ್ತಾನೆ. ಮೋಹನೀಯ ಕರ್ಮ ಇಲ್ಲ ಅಂದ್ರೆ ಅನ್ಯ ಯಾವ ಕರ್ಮಗಳು ಜಾಸ್ತಿ ದಿನ ಉಳಿಯೋದಿಲ್ಲ. ಮೋಹನೀಯ ಕರ್ಮದ ಕಾರಣದಿಂದ ಅನ್ಯ ಎಲ್ಲಾ ಕರ್ಮಗಳು ಕೂಡ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಆದ್ರೆ ಮೋಹನೀಯ ಕರ್ಮದ ಬಲ ಅನ್ಯ ಕರ್ಮಗಳಲ್ಲಿ ಇಲ್ಲದೆ ಹೋದ್ರೆ ಅನ್ಯ ಕರ್ಮಗಳು ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕಂದ್ರೆ ಯಾವ ಮೋಹ ಇದೆ, ಈ ಮೋಹದ ಕಾರಣದಿಂದನೇ ಜ್ಞಾನಾವರಣಿ ಕರ್ಮದ ಬಂಧ ಆಗ್ತಾ ಇದೆ. ಮೋಹದ ಕಾರಣದಿಂದನೇ ದರ್ಶನಾವರಣಿ ಬಂಧ ಆಗ್ತಾ ಇದೆ. ಮೋಹದ ಕಾರಣದಿಂದನೇ ಅನ್ಯ ಅಂತರಾಯ, ಆಯು, ನಾಮ, ಗೋತ್ರ ಎಲ್ಲ ಅನ್ಯ ಎಲ್ಲಾ ಕರ್ಮಗಳು ಮೋಹದ ಕಾರಣದಿಂದನೇ ಬಂಧ ಆಗ್ತಾ ಇವೆ. ಯಾಕಂದ್ರೆ ಮೋಹವೇ ಇವೆಲ್ಲಾ ಕಾರ್ಯಗಳನ್ನ ಮಾಡಿಸುತ್ತೆ. ಪ್ರದೋಷ, ನಿನ್ನವ, ಮಾತ್ಸರ್ಯ ಇವೆಲ್ಲ ಕಾರ್ಯಗಳನ್ನ ಯಾರು ಮಾಡಿಸ್ತಾರೆ? ಬೇರೆಯವ್ರು ಯಾರು ಮಾಡಿಸೋದಿಲ್ಲ, ಜೀವ ತನ್ನ ಮೋಹದಿಂದ ಮಾಡ್ತಾನೆ. ಯಾವ ಮೋಹ? ಮೋಹದಲ್ಲಿ ಎರಡು ಪ್ರಕಾರಗಳು ಹೇಳಿದ್ರು. ಒಂದು ದರ್ಶನ ಮೋಹ, ಇನ್ನೊಂದು ಚಾರಿತ್ರ ಮೋಹ. ದರ್ಶನ ಮೋಹಕ್ಕೆ ಏನ್ ಹೇಳಿದ್ರು? ಕೇವಲಿ ಶ್ರುತ ಸಂಘ ಧರ್ಮ ದೇವಾವರಣವಾದೋ ದರ್ಶನ ಮೋಹಸ್ಯ. ದರ್ಶನ ಮೋಹಕ್ಕೆ ಏನ್ ಹೇಳಿದ್ರು? ಅವರ್ಣವಾದ. ಈ ದರ್ಶನ ಮೋಹದ ಕಾರಣದಿಂದನೇ ವಾಸ್ತವಿಕವಾಗಿ ಏನ್ ಹೇಳ್ತಾರೆ, ಮೋಹದಲ್ಲಿಯೂ ಎರಡು ಭೇದ ಇದೆಯಲ್ಲ, ದರ್ಶನ ಮೋಹ ಮತ್ತು ಚಾರಿತ್ರ ಮೋಹ. ಚಾರಿತ್ರ ಮೋಹವನ್ನು ಬಿಟ್ಟು ಬಿಡೋದು. ಮುಖ್ಯವಾಗಿ ಈ ಯಾವ ದರ್ಶನ ಮೋಹ ಇದೆ, ಈ ದರ್ಶನ ಮೋಹದಿಂದನೇ ಸಮಸ್ತ ಕರ್ಮಗಳ ಬಂಧ ಆಗುತ್ತಾ ಇದೆ. ಒಂದು ವೇಳೆ ದರ್ಶನ ಮೋಹ ಇಲ್ಲ ಅಂತ ಹೇಳಿದ್ರೆ ಅನ್ಯ ಕರ್ಮಗಳ ಬಂಧ, ಉದಯ ಇತ್ಯಾದಿಗಳು ಬಹಳ ಅಲ್ಪ ಕಾಲದಲ್ಲೇ ನಿಂತು ಹೋಗುತ್ತೆ. ಯಾಕಂದ್ರೆ ಅನ್ಯ ಕರ್ಮಗಳಿಗೆ ಬಲ ಕೊಡುವಂತಹ ಕೆಲಸವನ್ನ ಈ ಮೋಹನೀಯ ಕರ್ಮ ಮಾಡುತ್ತೆ. ಮೋಹನೀಯ ಕರ್ಮ ಬಂದಾಗ್ಲಿಕ್ಕೆ ಕಾರಣ ಏನು? ಮೋಹನೀಯ ಕರ್ಮ ಏನ್ ಮಾಡುತ್ತೆ ಹೇಳ್ತಾರೆ? ಕೇವಲಿ ಶುದ್ಧ ಸಂಘ ಧರ್ಮ ದೇವ ಅವರ್ಣವಾದೋ ದರ್ಶನ. ಅವರ್ಣವಾದ, ಅವರ್ಣವಾದ ಅಂದ್ರೆ ಏನು? ಅವರ್ಣವಾದ ಶಬ್ದದ ಪ್ರಯೋಗವನ್ನ ಮಾಡ್ತಾರೆ ಉಮಾಸ್ವಾಮಿ ಆಚಾರ್ಯರು. ಅವರ್ಣವಾದ ಅಂದ್ರೆ ಏನು? ಅವರ್ಣವಾದ ಅಂತ ಹೇಳಿದ್ರೆ ಅ ಅಂದ್ರೆ ಇಲ್ಲ, ವರ್ಣ. ವರ್ಣ ಅಂದ್ರೆ ಏನು? ವರ್ಣ ಅಂದ್ರೆ ವಾಸ್ತವಿಕವಾಗಿ ಸ್ವಭಾವ, ಸ್ವರೂಪ. ವರ್ಣ ಅಂದ್ರೆ ಬಣ್ಣ, ಬಣ್ಣ ಅಂದ್ರೆ ಸ್ವರೂಪ. ಏನ? ವಾದ ಅಂದ್ರೆ ಹೇಳೋದು, ಅ ಅಂದ್ರೆ ಇಲ್ಲ ಅಥವಾ ವಿರುದ್ಧ, ಸ್ವರೂಪದ ವಿರುದ್ಧವಾಗಿ ಮಾತಾಡೋದು. ಅದೆಲ್ಲವೂ ಏನಿದೆ? ಅವರ್ಣವಾದ ಇದೆ. ಅವರ್ಣವಾದ ಅಂದ್ರೆ ಅವಮಾನಕಾರಕ ವಚನಗಳನ್ನು ಹೇಳೋದು ಮಾತ್ರ ಅಲ್ಲ, ಅಥವಾ ಅವಮಾನಕಾರಕ ವಚನಗಳನ್ನ ಹೇಳೋದು ಮಾತ್ರ ಅವರ್ಣವಾದ ಅಲ್ಲ. ಸ್ವರೂಪಕ್ಕೆ ವಿರುದ್ಧವಾದಂತಹ ಯಾವೆಲ್ಲಾ ವಚನಗಳಿದೆ ಅದೆಲ್ಲವೂ ಅವರ್ಣವಾದ ಇದೆ. ಸ್ವರೂಪ ಅಂದ್ರೆ ಅರ್ಥ ಆಗತ್ತಲ್ಲ? ಸ್ವರೂಪ ಅಂದ್ರೆ ನಿಜವಾದ ಸ್ವಭಾವ, ನಿಜವಾದ ವಸ್ತು ಸ್ಥಿತಿ, ನೈಜತೆ, ರಿಯಾಲಿಟಿ, ವಾಸ್ತವಿಕತೆ ಏನಿದೆ, ಆ ವಾಸ್ತವಿಕ ಸ್ವರೂಪಕ್ಕೆ ವಿರುದ್ಧವಾಗಿ ಏನೇನು ಮಾತಾಡ್ತಾ ಇದ್ದೇವೆ ಅದೆಲ್ಲವೂ ಅವರ್ಣವಾದ ಇದೆ. ನಮಗೆ ಅವರ್ಣವಾದ ಅಂತ ಹೇಳಿದಾಗ ಬಹಳ ಸುಲಭ ಅನ್ಸುತ್ತೆ, ಅಥವಾ ನಾನ್ಯಾವತ್ತೂ ಅವರ್ಣವಾದ ಮಾಡೋದೇ ಇಲ್ಲ ಅಂತ ಅನ್ಸುತ್ತೆ. ಏನು ಹೇಳ್ತಾರೆ? ಆದ್ರೆ ಅವರ್ಣವಾದದ ಅರ್ಥ ಏನಿದೆ? ಅವರ್ಣವಾದದ ವಾಸ್ತವಿಕ ಅರ್ಥ ಯಾವುದು ಯಾವ ರೀತಿಯಾದ ಸ್ವರೂಪ ಇದೆ, ಯಾವ ರೀತಿಯಾದ ತತ್ವದ ವಾಸ್ತವಿಕತೆ ಇದೆ, ಅದಕ್ಕೆ ವಿರುದ್ಧವಾಗಿ ಮಾತನಾಡೋದು, ಅದಕ್ಕೆ ವಿರುದ್ಧವಾಗಿ ಚಿಂತನೆ ಮಾಡೋದು, ಅದು ಅವರ್ಣವಾದ ಇದೆ. ಅರ್ಹಂತ ಪರಮೇಷ್ಠಿ ಅಕರ್ತಾ ಇದ್ದಾರೆ, ಅರ್ಹಂತ ಪರಮೇಷ್ಠಿ ಅಭೋಗ್ತಾ ಇದ್ದಾರೆ. ಅಕರ್ತ ಅಭೋಗ್ತಾ ಇದ್ದಾರೆ ತಾನೆ? ಯಾರಿಗಾದ್ರೂ ಸಂದೇಹ ಇದೆಯೇನು? 24 ತೀರ್ಥಂಕರ ಅರ್ಹಂತ ಪರಮೇಷ್ಠಿಗಳೆಲ್ಲ ಅಕರ್ತ ಅಭೋಕ್ತ. ಅಂದ್ರೆ ಯಾರಿಗೂ ಒಳ್ಳೇದು ಕೆಟ್ಟದನ್ನು ಮಾಡೋದಿಲ್ಲ ಮತ್ತು ಯಾವ ಭೋಗವನ್ನು ಕೂಡ ಮಾಡೋದಿಲ್ಲ. ಅಕರ್ತ ಅಭೋಕ್ತ, ಪರವಸ್ತುಗಳ ಭೋಗ ಮಾಡೋದಿಲ್ಲ. ಮತ್ತೆ ಯಾವ ಜೀವ ಇದಕ್ಕೆ ವಿರುದ್ಧವಾಗಿ ವಾದ ಮಾಡ್ತಾನೆ, ಇದಕ್ಕೆ ವಿರುದ್ಧವಾಗಿ ಹೇಳ್ತಾನೆ,
ಅದೆಲ್ಲ ಅವರ್ಣವಾದ ಇದೆ. ಹೇ ಅರ್ಹಂತ ಪರಮೇಶ್ವರಿ, ನೀವು ನನಗೆ ಅದನ್ನ ಮಾಡಿ ಇದನ್ನ ಮಾಡಿ ಅನ್ನ ಈ ಯಾವ ಯಾಚಕ ವೃತ್ತಿಯನ್ನ ತೋರಿಸ್ತಾನೆ. ಈ ಯಾಚನ ವೃತ್ತಿ ಸಮಾಜದಲ್ಲಿ ಈ ಬೇಡುವ ವೃತ್ತಿ ಇದೆಯಲ್ಲ, ಯಾರ ಹತ್ರ ಈ ಬೇಡುವ ವೃತ್ತಿ ಇರುತ್ತೆ ಅಂತಹ ವ್ಯಕ್ತಿಯನ್ನ ಯಾರು ತಾನೇ ಒಳ್ಳೆಯವನು ಅಂತ ಕರೀತಾರೆ. ಏನ್ ಹೇಳ್ತಾ ಇದ್ದೀನಿ ನಾನು? ಸಂಸಾರದಲ್ಲಿ ಯಾಚನೆ ಬೇಡುವಂತಹ ವ್ಯಕ್ತಿ ಒಳ್ಳೇದಕ್ಕೆ ಬೇಡುವಂತಹ ವ್ಯಕ್ತಿ ಆಗಿದ್ರು ಕೂಡ ಅವನಿಂದ ಜನರು ದೂರ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ, ದಿನಮಂದಿರಕ್ಕೋಸ್ಕರ ದಾನ ಬೇಡುವಂತಹ ವ್ಯಕ್ತಿಯನ್ನು ಕಂಡ್ರು ಜನ ದೂರ ಹೋಗ್ತಾರೆ. ಇನ್ನು ತನಗೋಸ್ಕರ ತಾನು ಬೇಡುವಂತಹ ಸ್ವಾರ್ಥಿ ವ್ಯಕ್ತಿ ಹತ್ರ ಅಂತೂ ಯಾರು ಬರ್ಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಜಿನಮಂದಿರಕ್ಕೆ ಬಂದು ಈ ವ್ಯಕ್ತಿ ಏನ್ ಮಾಡ್ತಾನೆ? ಜಿನಮಂದಿರಕ್ಕೆ ಬಂದ್ರು ಯಾಚನೆ ಮಾಡ್ತಾ ಇದ್ದಾನೆ, ಧರ್ಮಕ್ಷೇತ್ರದಲ್ಲಿ ಬಂದ್ರು ಯಾಚನೆ ಮಾಡ್ತಾ ಇದ್ದಾನೆ. ಇದೇನಿದೆ? ಅವರ್ಣವಾದ ಇದೆ. ನಮಗೆ ಯಾವತ್ತಾದ್ರೂ ಅನಿಸ್ತಾ ಇದೆಯೇನೋಕಿ ನಾನು ಅವರ್ಣವಾದ ಮಾಡ್ತಿದ್ದೀನಿ, ಅವಮಾನ ಮಾಡ್ತಾ ಇದ್ದೀನಿ ಅಂತ? ಆದ್ರೆ ಸ್ವರೂಪಕ್ಕೆ ವಿರುದ್ಧ ಇದೆ. ಅರ್ಹಂತ ಪರಮೇಷ್ಠಿಯ ಸ್ವರೂಪ ಈ ರೀತಿಯಾಗಿಲ್ಲ, ತತ್ವದ ಸ್ವರೂಪ ಈ ರೀತಿಯಾಗಿಲ್ಲ. ಆದ್ರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದ್ದೀನಿ ನಾನು. ಅವನ್ನ ವಿಚಾರ ಆದ್ರೂ ಮಾಡ್ಬೇಕಲ್ಲ, ನಾನು ಯಾರ ಹತ್ರ ಬಂದಿದ್ದೀನಿ ಮತ್ತೆ ಏನನ್ನ ಬೇಡ್ತಾ ಇದ್ದೀನಿ ಅಂತ. ಸಾಕ್ಷಾತ್ ಭಗವಂತ ನನ್ನ ಮುಂದೆ ಪ್ರಕಟ ಆಗ್ಬಿಟ್ಟು ಭಿಕ್ಷುಕನಿಗೆ ಇದ್ದಾನೆ, ಭಿಕ್ಷುಕ ನಿನಗೆ ಏನ್ ಬೇಕು ಕೇಳು ಅಂತ ಕೇಳ್ತಾ ಇದ್ದಾನೆ. ಸಾಕ್ಷಾತ್ ಭಗವಂತ ಪ್ರಕಟ ಆಗಿದ್ದಾನೆ. ಮತ್ತೆ ಈ ಭಿಕ್ಷುಕ ಏನ್ ಕೇಳ್ತಾನೆ? ಸ್ವಾಮಿ, ನನಗೆ ಭಿಕ್ಷೆ ಬಿಡ್ಲಿಕ್ಕೆ ಈ ಪ್ಲಾಸ್ಟಿಕ್ ತಟ್ಟೆ ಇದ್ರಲ್ಲಿ ಬೇಡಕ್ ಆಗುತ್ತಿಲ್ಲ, ನಂಗೊಂದು ಸ್ಟೀಲ್ ತಟ್ಟೆ ಕೊಡಿ ಅಂತಾನೆ. ಏನ್ ಹೇಳ್ತಾರೆ? ಅರೆ ಭಗವಾನ್ ಏನ್ ಬೇಕು ಅದನ್ನು ಬೇಡ ಅಂತ ಕೇಳ್ತಾ ಇದ್ದಾನೆ, ಮತ್ತೆ ನೀನೇನ್ ಬೇಡ್ತಾ ಇದೀಯಾ? ನಾವು ಏನು ಭೋಗ್ರಿಯನ್ನ, ತುಚ್ಛ ವಿಷಯಗಳನ್ನ, ಯಾವುದರಲ್ಲಿ ಸುಖ ಇಲ್ಲ ಅಂತ ಅವ್ರು ಬಿಟ್ಟು ಹೋಗಿದ್ದಾರೆ ಅಂತ ಸಮಗ್ರ ಅನಂತ ಸುಖ ಸಿಗೋದು. ಅದ್ ಅವಮಾನ. ಯಾಕಂದ್ರೆ ಅಂತರ್ನಿ ಸ್ವರೂಪ ಹೀಗಿಲ್ಲ. ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತತ್ವ ಸಿದ್ಧಾಂತ ಇದೆ. ಆದ್ರಕ್ಕೆ ಇದಕ್ಕೆ ವಿರುದ್ಧವಾಗಿ ಯಾರು ವಚನಗಳನ್ನ ಹೇಳ್ತಾನೆ, ಇದಕ್ಕೆ ವಿರುದ್ಧವಾಗಿ ಯಾರು ನಡ್ಕೋತಾ ಇದ್ದಾನೆ, ಅದು ಅವರ್ಣವಾದ ಇದೆ. ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಕೂಡ ಈ ಜೀವ ಅನೇಕ ಜನರ ಅಹಿತವನ್ನ ಮಾಡ್ಲಿಕ್ಕೆ ಹೋಗುತ್ತಾನೆ. ನಾನು ಅಹಿತ ಮಾಡೋದ್ರಿಂದ ಯಾರಿಗಾದ್ರೂ ಅಹಿತ ಆಗುತ್ತೇನೋ? ಇದು ಸಾಧ್ಯನೇ ಇಲ್ಲ. ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸುಖಿ, ನಾನು ದುಃಖಿ, ಯಾವುದರಿಂದ? ಪ್ರಪಂಚದ ಎಲ್ಲಾ ದುಃಖಗಳಿಗೆ ಮೂಲ ಕಾರಣ ಏನಿದೆ? ಎಲ್ಲಾ ದುಃಖಗಳಿಗೆ ಮೂಲ ಕಾರಣ ಮೋಹ ಇದೆ. ಮೋಹ ಅಂದ್ರೆ ಯಾವುದು? ದರ್ಶನ ಮೋಹ. ದರ್ಶನ ಮೋಹದ ಅತ್ಯಂತ ಕಾಮನ್ ಹೆಸರೇನು? ದರ್ಶನ ಮೋಹಕ್ಕೆ ಅತ್ಯಂತ ಸಾಮಾನ್ಯವಾದ ಹೆಸರು ಅಂದ್ರೆ ಮಿಥ್ಯಾತ್ವ. ಮಿಥ್ಯಾತ್ವ ನಾವು ತುಂಬಾ ಕೇಳಿರ್ತೇವೆ, ಮಿಥ್ಯಾತ್ವ ಶಬ್ದವನ್ನ. ಅದು ಮಿಥ್ಯಾತ್ವ ಇದೆ, ಇದು ಮಿಥ್ಯಾತ್ವ ಇದೆ, ಹಾಗಿದ್ ಮಿಥ್ಯಾ ಮಾಡಿದ್ರೆ, ಹೀಗೆ ಮಿಥ್ಯಾ ಮಾಡಿದ್ರೆ, ಇದು ಮಾಡಿದ್ರೆ ಮಿಥ್ಯಾತ್ವ ಆಗುತ್ತೆ, ಹಾಗೆ ಮಾಡಿದ್ರೆ ಮಿಥ್ಯಾತ್ವ ಆಗುತ್ತೆ. ಮಿಥ್ಯಾತ್ವ ಶಬ್ದವನ್ನ ನಾವು ತುಂಬಾ ಕೇಳಿದ್ದೇವೆ. ಆದ್ರೆ ನಿಜವಾಗಿ ಮಿಥ್ಯಾತ್ವ ಅಂದ್ರೆ ದರ್ಶನ ಮೋಹ. ಮತ್ತೆ ದರ್ಶನ ಮೋಹ ಅಂದ್ರೆ ಏನು? ಅವರ್ಣವಾದ. ಅವರ್ಣವಾದ ಅಂದ್ರೆ ಏನು? ವಸ್ತು ಸ್ಥಿತಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ನಿಸರ್ಗಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು. ಯಾವುದು ವಾಸ್ತವಿಕತೆ ಇದೆ ಅದಕ್ಕೆ ವಿರುದ್ಧವಾಗಿ ಮಾತನಾಡೋದು, ಚಿಂತನೆ ಮಾಡೋದು, ನಡ್ಕೊಳ್ಳೋದು. ವಸ್ತು ಸ್ವರೂಪಕ್ಕೆ ವಿರುದ್ಧವಾದ ಮನವಚನ ಕಾಯಗಳ ಹೆಸರು ಅವರ್ಣವಾದ ಇದೆ. ಅವರ್ಣವಾದದಿಂದ ದರ್ಶನ ಮೋಹ ಆಗುತ್ತೆ, ದರ್ಶನ ಮೋಹದಿಂದ ಮಿಥ್ಯಾತ್ವ ಆಗುತ್ತೆ. ಅರ್ಥ ಆಗ್ತಾ ಇದೆ? ಅವರ್ಣವಾದ ಅಂದ್ರೆ ಮಾತ್ರ ಅವಮಾನ ಮಾಡೋದು ಅಷ್ಟೇ ಅಲ್ಲ. ಅಚ್ಚ,
ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಅಜೈನ ಇದ್ದಾರೆ. ಸೊ ಆ ಅಜೈನ ಅಂತೂ ಯಾವತ್ತೂ ಬಸ್ತಿಗೆ ಬರೋದೇ ಇಲ್ಲ. ಜೈನರು ಬಸ್ತಿಗೆ ಬರ್ತಾರೆ, ಅಜೈನರು ಯಾರು ಬಸ್ತಿಗೆ ಬರೋದೇ ಇಲ್ಲ. ಅವ್ರು ಬಸ್ತಿಗೆ ಬರೋದಿಲ್ಲ ಅಂದ್ಮೇಲೆ ಅವರು ಅರ್ಹಂತ ಪರಮೇಷ್ಠಿ ಪಂಚಪರಮೇಷ್ಠಿಗಳ ಅವಮಾನ ಮಾಡೋ ಯಾವ ಚಾನ್ಸೇ ಇಲ್ಲ. ಅರ್ಥ ಆಗ್ತಿದೆ? ಅಜೈನ ವ್ಯಕ್ತಿ ಪಂಚಪರಮೇಷ್ಠಿಗಳ ಅವರ್ಣವಾದ ಮಾಡ್ತಾ ಇದ್ದನೋ ಮಾಡ್ತಾ ಇಲ್ವೋ, ಮತ್ತು ಒಂದು ವೇಳೆ ಅಜೈನ ವ್ಯಕ್ತಿ ಅವನು ಅರ್ಹಂತ ಪಂಚಪರಮೇಷ್ಠಿಗಳ ಅವರ್ಣವಾದ ಮಾಡ್ತಾ ಇಲ್ಲ ಅಂದಮೇಲೆ ಅವನಿಗೆ ದರ್ಶನ ಮೋಹನೀಯ ಬಂಧ ಆಗುತ್ತಾ ಇದೆಯೋ ಆಗುತ್ತಾ ಇಲ್ವೋ? ಒಂದು ವೇಳೆ ಅವನಿಗೆ ದರ್ಶನ ಮೋಹನೀಯ ಬಂಧ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಅವನನ್ನ ಸಮ್ಯಕ್ ದೃಷ್ಟಿ ಅಂತ ನಾವು ಒಪ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆ ನಾನು ಏನು ಹೇಳ್ತಾ ಇದ್ದೀನಿ? ಆಚಾರ್ಯರು ಹೇಳ್ತಾರೆ, ಪ್ರತಿಯೊಂದು ಅಜ್ಞಾನಿ ಜೀವಕ್ಕೆ ದರ್ಶನ ಮೋಹನೀಯದ ಕರ್ಮ ಬಂಧ ಆಗುತ್ತಾ ಇದೆ. ಹಾಗಾದ್ರೆ ಆ ಅಜೈನ ವ್ಯಕ್ತಿ ಯಾವ ದರ್ಶನ ಮೋಹ ಮಾಡ್ತಾ ಇದ್ದಾನೆ? ಆ ಅಜೈನ ವ್ಯಕ್ತಿ ಯಾವ ಅವಮಾನ ಮಾಡ್ತಾ ಇದ್ದಾನೆ? ನಮಗೆ ಅವರ್ಣವಾದದ ಯಾವ ಸ್ವರೂಪ ಇದೆ ಅದು ಗೊತ್ತಾಗ್ಬೇಕಲ್ಲ. ಆ ವ್ಯಕ್ತಿ ಕೇವಲ ಅವಹೇಳನಕಾರಿ ವಚನಗಳನ್ನೇ ಹೇಳೋದು ಮಾತ್ರ ಅವಮಾನ ಅಲ್ಲ. ಯಾವುದು ಯಾವ ರೀತಿಯಾಗಿದೆ ಅದನ್ನ ಆ ರೀತಿಯಾಗಿ ಸ್ವೀಕಾರ ಮಾಡದೇ ಇರೋದು ಅವರ್ಣವಾದ ಇದೆ. ಅವರ್ಣವಾದ ಯಾವುದು ಯಾವ ರೀತಿಯಾಗಿದೆ ಅದನ್ನ ಅದೇ ರೀತಿಯಾಗಿ ಹೇಳದೇ ಇರೋದು ಅವರ್ಣವಾದ ಇದೆ. ನೀರಿನ ಸ್ವಭಾವ ಶೀತಲ ಇದೆ, ಅದನ್ನ ಶೀತಲ ಅಂತ ಹೇಳದೇ ಇರೋದು ಅವರ್ಣವಾದ ಇದೆ. ಅರ್ಥ ಆಗುತ್ತೆ? ವಸ್ತುಗಳ ಸ್ವರೂಪಕ್ಕೆ ವಿರುದ್ಧವಾದ ಆಚರಣೆ ಎಲ್ಲ ಅವರ್ಣವಾದ ಇದೆ. ಬಸ್ತಿಗೆ ಬರೋರು ಮಾತ್ರ ಅವರ್ಣವಾದ ಮಾಡ್ತಾರೆ ಅಂತಿಲ್ಲ. ನಾನು ಹೇಳಿದ್ನಲ್ಲ, ಒಂದು ಕುಟುಂಬದಲ್ಲಿ ಅನೇಕ ಪ್ರಕಾರದ ಜನರು ಇರ್ತಾರೆ. ಮತ್ತಿನ್ನ ಆ ಕುಟುಂಬದಲ್ಲಿ ಯಾರೋ ಅತಿಥಿಗಳು ಯಾರಾದ್ರೂ ಬಂದು ಬಿಟ್ರೆ ಇನ್ನೂ ವಿಭಿನ್ನ ವಿಭಿನ್ನ ಕ್ಯಾರೆಕ್ಟರ್ಗಳು ಒಂದೇ ಮನೆಯಲ್ಲಿ ಇರ್ತಾರೆ. ಒಂದೇ ಮನೆಯಲ್ಲಿ ಇದ್ರೂ ಕೂಡ ಎಲ್ಲರ ಯಾವ ಒಂದು ಮೋಹದ ಪ್ರಬಲತೆ ಇದೆ ಅದು ಬೇರೆ ಬೇರೆ ಇದೆ. ನಮ್ಮ ಮನೆಗೊಬ್ಬ ಅತಿಥಿ ಬಂದ್ರು, ಮತ್ತೆ ಸಾಯಂಕಾಲದ ಟೈಮ್ ಆಯ್ತು, ನಾನು ಹೇಳಿದೆ ನಡೀರಿ ಸ್ವಾಧ್ಯಾಯ ಮಾಡೋಣ. ಅವರು ತುಂಬಾ ಸೌಮ್ಯವಾಗಿ ತುಂಬಾ ಶಾಂತವಾಗಿ ಏನ್ ಹೇಳ್ತಾರೆ, ನೋಡಿ ನನಗೆ ಇದು ಸ್ವಾಧ್ಯಾಯ ಗಿದ್ಯಾಯ ಎಲ್ಲ ಆಗೋದಿಲ್ಲ. ಸ್ವಾಧ್ಯಾಯ ಗಿದ್ಯಾಯ ಏನಂತಿದ್ದಾನೆ ವ್ಯಕ್ತಿ, ತುಂಬಾ ಸೌಮ್ಯವಾಗಿ, ಯಾವುದೇ ರೀತಿಯಾದ ಕೋಪ ಇಲ್ಲ, ಏನಿಲ್ಲ, ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಏನಂತ, ನೋಡಿ ನನಗೆ ಸ್ವಾಧ್ಯಾಯ ಗಿದ್ಯಾಯ ಎಲ್ಲ ಏನು ಅರ್ಥ ಆಗೋದಿಲ್ಲ, ನೀವು ಮಾಡ್ಬಿಟ್ಟು ಬನ್ನಿ, ನಾನು ಇಲ್ಲೇ ಆರಾಮಾಗಿ ಟಿವಿ ನೋಡ್ತಾ ಇದ್ದೀನಿ. ನಮಗ ಆ ವ್ಯಕ್ತಿ ತೀವ್ರ ಕಷಾಯಿ ಅಂತ ಅನ್ಸೋದೇ ಇಲ್ಲ. ನಮಗೇನು ಅನ್ಸುತ್ತೆ, ಆ ವ್ಯಕ್ತಿ ತುಂಬಾ ಒಳ್ಳೆಯವರಿದ್ದಾರೆ, ಅವ್ರಿಗೆ ಸ್ವಾಧ್ಯಾಯ ಆಗೋದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ಆದ್ರೆ ತತ್ವಾರ್ಥ ಸೂತ್ರ ಜಿನ್ವಾನಿ ಏನ್ ಹೇಳ್ತಾ ಇದೆ, ಜಿನ್ವಾನಿ ಹೇಳ್ತಾ ಇದೆ ಅವನು ತೀವ್ರ ಕಷಾಯಿ ಇದ್ದಾನೆ. ಯಾಕೆ ತೀವ್ರ ಕಷಾಯಿ? ಯಾಕಂತ ಹೇಳಿದ್ರೆ ಆ ವ್ಯಕ್ತಿಗೆ ಅವನ ಸ್ವರೂಪದ ಬಗ್ಗೆನೇ ಆಸಕ್ತಿ ಇಲ್ಲ. ಆ ವ್ಯಕ್ತಿಗೆ ಯಾವ ವಾಸ್ತವಿಕ ಸ್ವರೂಪ ಇದೆ ಆ ಸ್ವರೂಪದ ಗಮನವೇ ಇಲ್ಲ. ಅದಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದಾನೆ. ನಾನು ಆರಾಮಾಗಿದ್ದೇನೆ. ನಾನು ಅಂದ್ರೆ ಯಾರು? ನಾನು ಅಂದ್ರೆ ಶರೀರ. ನಾನು ಅಂದ್ರೆ ಯಾರು? ನಾನು ಅಂದ್ರೆ ಶಿಕ್ಷಕ, ನಾನು ಅಂದ್ರೆ ಶ್ರೀಮಂತ, ನಾನು ಅಂದ್ರೆ ಬಡವ, ನಾನು ಅಂದ್ರೆ ಕಪ್ಪಗಿದ್ದೇನೆ, ನಾನು ಅಂದ್ರೆ ಬೆಳ್ಳಗಿದ್ದೇನೆ, ನಾನು ಅಂದ್ರೆ ಉದ್ದ ಇದ್ದೇನೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದನ್ನೇ ನಾನು ಅಂತ ತಿಳ್ಕೊಂಡಿದ್ದಾನೆ. ಮತ್ತೇನ್ ಹೇಳ್ತಾನೆ, ಆತ್ಮ ಫಾತ್ಮ ಸ್ವಾಧ್ಯಾಯ ಗಿದ್ದೆ ಇದೆಲ್ಲ. ಅರೆ ಏನ್ ಮಾತಾಡ್ತಾ ಇದೀಯ ನೀನು? ಇದರಿಂದ ಯಾವ ರೀತಿಯಾದ ಕರ್ಮ ಬಂಧ ಆಗೋದಿದೆ? ಮುಂದೆ ಹೇಳ್ತಾರೆ, ಸಪ್ತತಿರ್ ಮೋಹನೀಯಸ್ಯ, ಮೋಹನೀಯ ಕರ್ಮದಿಂದ 70 ಕೋಟಿ ಸಾಗರದಷ್ಟು ಬಂಧ ಆಗುತ್ತೆ. ಉತ್ಕೃಷ್ಟ ಬಂಧ ಎಲ್ಲಾ ಕರ್ಮಗಳಲ್ಲೂ ಕೂಡ ಅತ್ಯಂತ ಉತ್ಕೃಷ್ಟ ಕರ್ಮ ಬಂಧ 70 ಕೋಟಿ ಕರ್ಮ ಬಂಧ ದರ್ಶನ ಮೋಹನೀಯ ಕರ್ಮದಿಂದ ಆಗುತ್ತೆ.
ದರ್ಶನ ಮೋಹನೀಯದ ಬಂಧ ಯಾಕಾಗುತ್ತೆ? ಅವರ್ಣವಾದದಿಂದ ಆಗುತ್ತೆ. ಅವರ್ಣವಾದ ಅಂದ್ರೆ ಏನು? ಸ್ವರೂಪಕ್ಕೆ ವಿರುದ್ಧವಾದಂತಹ ಮನವಚನ ಕಾಯದ ಪ್ರವೃತ್ತಿ. ಸ್ವರೂಪಕ್ಕೆ ವಿರುದ್ಧ. ಸ್ವರೂಪ ಅಂದ್ರೆ ನಿಸರ್ಗ, ಸ್ವರೂಪ ಅಂದ್ರೆ ಪ್ರಕೃತಿ, ಸ್ವರೂಪ ಅಂದ್ರೆ ಮೂರು ಲೋಕ, ಸ್ವರೂಪ ಅಂದ್ರೆ ಆರು ದ್ರವ್ಯ, ಸ್ವರೂಪ ಅಂದ್ರೆ ಆತ್ಮ. ಇವುಗಳ ಯಾವ ತ್ರೈಕಾಲಿಕ ಸ್ವಭಾವ ಇದೆ, ಅದಕ್ಕೆ ವಿರುದ್ಧವಾದ ಮನವಚನ ಕಾಯಗಳ ಪ್ರವೃತ್ತಿ, ಅದು ಅವರ್ಣವಾದ ಇದೆ. ಸ್ವಾಧ್ಯಾಯ ಮಾಡದೇನೆ ತುಂಬಾ ಸೌಮ್ಯವಾಗಿ ಕೂತಿರುವಂತಹ ವ್ಯಕ್ತಿಯನ್ನ ನಾವು ತುಂಬಾ ಮಂದಕಷಾಯಿ ಅಂತ ಹೇಳ್ಬೋದು. ಆದ್ರೆ ವಾಸ್ತವಿಕವಾಗಿ ಅವನು ತೀವ್ರ ಕಷಾಯಿ ಇದ್ದಾನೆ. ನಮಗೆ ತೀವ್ರ ಕಷಾಯ ಅಂದ್ರೆ ಯಾರು ಜೋರಾಗಿ ಮಾತಾಡ್ತಿದ್ದಾನೆ, ಕೋಪ ಮಾಡ್ಕೋತಾ ಇದ್ದಾನೆ, ಆ ಕ್ರೋಧ ಒಂದೇ ನಮಗೆ ತೀವ್ರ ಕಷಾಯ ಅನ್ಸುತ್ತೆ. ಇನ್ನು ಮಾನ, ಮಾಯಾ, ಲೋಭ ಇನ್ನೂ 3 ಕಷಾಯಗಳಿದೆ. ಆ ಕಷಾಯಗಳು ಯಾವತ್ತೂ ನಮಗೆ ತೀವ್ರ ದೂರ. ನಮಗೆ ಕಷಾಯಗಳು ಕಷಾಯ ಅಂತಾನೆ ಅನ್ಸೋದಿಲ್ಲ. ಒಬ್ಬ ಜೀವ ಕ್ರೋಧ ಮಾಡೋದಿಲ್ಲ, ತುಂಬಾ ಸೌಮ್ಯವಾಗಿ ಮಾತಾಡ್ತಾನೆ, ಆದ್ರೆ ಮನಸ್ಸಲ್ಲಿ ತುಂಬಾ ಮಾಯಾಚಾರ ಇದೆ. ಅವನು ನಮಗೆ ಯಾವತ್ತೂ ಕ್ರೋಧಿ ಅಥವಾ ತೀವ್ರ ಕಷಾಯಿ ಅಂತ ಅನ್ಸೋದೇ ಇಲ್ಲ. ಒಬ್ಬ ಬಹಳ ಅಹಂಕಾರಿ ಇದ್ದಾನೆ, ಆದ್ರೆ ಅವನ ಅಹಂಕಾರ ತೀವ್ರ ಕಷಾಯ ಅಂತ ಅನ್ಸೋದೇ ಇಲ್ಲ. ಒಬ್ಬನಿಗೆ ಬಹಳ ಲೋಭ ಇದೆ, ಆದ್ರೆ ಆ ಲೋಭ ನಮಗೆ ತೀವ್ರ ಕಷಾಯ ಅಂತ ಅನ್ಸೋದೇ ಇಲ್ಲ. ಈ ಜೀವಕ್ಕೆ ಕ್ರೋಧ ಒಂದೇ ದೊಡ್ಡ ತೀವ್ರ ಕಷಾಯ ಅಂತ ಅನ್ಸುತ್ತೆ. ಯಾಕಂದ್ರೆ ಇವನು ಕ್ರೋಧವನ್ನ ಅಷ್ಟೇ ಕಷಾಯ ಅಂತ ತಿಳ್ಕೊಂಡಿದ್ದಾನೆ. ಇನ್ನು ಉಳಿದಿದ್ದ ಮಾನ್, ಮಾಯಾ, ಲೋಭಗಳೆಲ್ಲ ಇವನಿಗೆ ಕಷಾಯ ಅಂತಾನೆ ಅನ್ಸೋದಿಲ್ಲ, ವಿಕೃತ ಪರಿಣಾಮಗಳಂತಾನೆ ಅನ್ಸೋದಿಲ್ಲ. ಆದ್ರೆ ಯಾವ ದರ್ಶನ ಮೋಹ ಇದೆ, ಅದಾದ ನಂತರ ಯಾವ ಚಾರಿತ್ರ ಮೋಹವನ್ನ ಹೇಳ್ತಾರೆ, ಅದರ ಚಾರಿತ್ರ ಮೋಹದ 25 ಭೇದಗಳಿದೆ. ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ, ಯಾರು ಕ್ಲಾಸಲ್ಲಿ ಇದ್ರು ಅವ್ರಿಗೆ ಗೊತ್ತಿರ್ಬೋದು. ಇಲ್ಲಿ ನಾನು ವಿಸ್ತೃತವಾಗಿ ಕಷಾಯಗಳ ಚರ್ಚೆ ಮಾಡಕ್ ಆಗೋದಿಲ್ಲ. ಯಾವ 25 ಕಷಾಯಗಳಿದೆ, 4 ಪ್ರಕಾರದ 16 ಪ್ರಕಾರದ ಕ್ರೋಧ, ಮಾನ್ಮಯ, ಲೋಭ. 4 ಪ್ರಕಾರದ ಕ್ರೋಧ, 4 ಪ್ರಕಾರದ ಮಾನ, 4 ಪ್ರಕಾರದ ಮಾಯ, 4 ಪ್ರಕಾರದ ಲೋಭ, 16. ಆಮೇಲೆ 9 ನೋ ಕಷಾಯಗಳು: ಹಾಸ್ಯ, ರತಿ, ಅರತಿ, ಶೋಕ್, ಭಯ, ಜುಗುಪ್ಸೆ, ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ. ಇದು 9 ನೋ ಕಷಾಯಗಳು. ನವ ಕಷಾಯಗಳಲ್ಲ, ನೋ ಕಷಾಯಗಳು. ನೋ 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 ಅಂದ್ರೆ ಏನು? ನೋ ಅಂದ್ರೆ ಕಿಂಚಿತ್, ಸ್ವಲ್ಪ. ನೋ ಅಂದ್ರೆ 9 ಅಲ್ಲ, ನೋ ಕಷಾಯಗಳು. 9 ನೋ ಕಷಾಯಗಳಿದೆ. ಈ 9, 16 ಸೇರಿ 25 ಕಷಾಯಗಳು ಇದೆ ಮುಖ್ಯವಾಗಿ. ಈ 25 ಪ್ರಕಾರದ ಕಷಾಯಗಳಲ್ಲಿ ನಮಗೆ ಕ್ರೋಧ ಒಂದೇ ಕಷಾಯ ವಿಕೃತ ಭಾವ ಅನ್ಸುತ್ತೆ. ಇನ್ನು ಹಾಸ್ಯ, ರತಿ, ಅರತಿಗಳಂತೂ ಯಾವತ್ತು ನಮಗೆ ವಿಕೃತ ಪರಿಣಾಮಗಳಂತಾನೆ ಅನ್ಸೋದಿಲ್ಲ. ಆದ್ರೆ ಚಾರಿತ್ರ ಮೋಹನೀಯದ ಭೇದಗಳಿದೆ. ಚಾರಿತ್ರ ಮೋಹನೀಯದ 25 ಭೇದಗಳಿದೆ ಈ ಕಷಾಯ ಪರಿಣಾಮಗಳು. ಆದ್ರೆ ನಮಗೆ ಯಾವತ್ತು ಇದು ಕಷಾಯ ಅಂತ ಅನ್ಸೋದೇ ಇಲ್ಲ. ಯಾವ ಜೀವಕ್ಕೆ ತನ್ನ ಬಗ್ಗೆ ತಾನು ತಿಳಿಲಿಕ್ಕೆ ಆಸಕ್ತಿ ಇಲ್ಲ, ಅವನು ತೀವ್ರ ಕಷಾಯ ಇದ್ದಾನೆ. ಅರೆ, ಇಂದ್ರಿಯ ವಿಷಯಗಳ ಆಕಾಂಕ್ಷೆಯೇ ತೀವ್ರ ಕಷಾಯ ಇದೆ. ಮತ್ತೆ ನಾವೇನು, ಅರೆ ನಾನು ಜೀವನ ಪೂರ್ತಿ ಯಾರ ತಂಟೆಗೂ ಹೋಗಿಲ್ಲ, ಯಾವ ಕರ್ಮ ಬಂಧನೂ ಮಾಡಿಲ್ಲ, ಯಾರಿಗೂ ಏನೂ ಪ್ರಾಬ್ಲಮ್ ಮಾಡಿಲ್ಲ, ನಾನಾಯ್ತು ನನ್ನ ಅಂಗಡಿ ಆಯ್ತು, ನಾನಾಯ್ತು ನನ್ನ ವ್ಯಾಪಾರ ಆಯ್ತು, ಯಾರಿಗೂ ಏನು ಪ್ರಾಬ್ಲಮ್. ಅರೆ, ನಾನಾಯ್ತು ನನ್ನ ವ್ಯಾಪಾರ ಆಯ್ತು, ನಿನ್ನ ಕರ್ತವ್ಯ ಏನಿತ್ತು? ನೀನೇನ್ ಮಾಡ್ತಾ ಇದೀಯಾ? ಯಾವ ಈ ವ್ಯಾಪಾರ ಇದೆ, ಇದರಲ್ಲಿ ತುಂಬಾ ಪುಣ್ಯ ಬಂದ ಆಗುತ್ತಾ ಇದೆಯೇನೋ? ನಾನಾಯ್ತು ನನ್ನ ವ್ಯಾಪಾರ ಆಯ್ತು, ಯಾವತ್ತು ನನಗೆ ಜಿನಮಂದಿರಕ್ಕೆ ಹೋಗ್ಬೇಕು ಅಂತ ಅನಿಸ್ಲಿಲ್ಲ. ಜಿನೇಂದ್ರ ಪರಮೇಷ್ಠಿಯ ಆ ಭವ್ಯ ಸ್ವರೂಪವನ್ನ ನೋಡಿ ನಾನು ನನ್ನ ಅಂತರಂಗ ಸ್ವರೂಪವನ್ನ ತಿಳಿಬೇಕು ಅಂತ ಯಾವತ್ತು ಅನಿಸ್ಲಿಲ್ಲ. ಶಾಸ್ತ್ರವನ್ನ ಓದಿ ತತ್ವ ಚಿಂತನೆಯನ್ನ ಮಾಡಬೇಕು ಅಂತ ಅನಿಸ್ಲಿಲ್ಲ.
ಮಿಥ್ಯಾ ದರ್ಶನವನ್ನ ತ್ಯಾಗ ಮಾಡಿ ಸಮ್ಯಕ್ತವನ್ನ ಪಡಿಬೇಕು ಅಂತ ಅನಿಸ್ಲಿಲ್ಲ. ಮನುಷ್ಯ ಭಾವದ ಯಾವ ಈ ಜ್ಞಾನಾವರಣೀಯ ಕ್ಷಯೋಪಶಮ ಸಿಕ್ಕಿದೆ, ಈ ಕ್ಷಯೋಪಶಮವನ್ನ ತತ್ವಚಿಂತನೆಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಯಾವತ್ತೂ ಅನಿಸ್ಲಿಲ್ಲ. ಮತ್ತು ನಾನೇನು ಹೇಳ್ತಾ ಇದ್ದೇನೆ, ನಾನೇನೂ ಪ್ರಾಬ್ಲಮ್ ಕಷಾಯ ಪರಿಣಾಮಗಳನ್ನ ಮಾಡಲೇ ಇಲ್ಲ, ನಾನೇನೂ ಕರ್ಮಬಂಧ ಮಾಡೇ ಇಲ್ಲ, ಪ್ರತಿ ಸಮಯ ಕರ್ಮಬಂಧ ಆಗ್ತಾ ಇದೆ. ವಿಷಯ ಭೋಗಗಳಲ್ಲಿ, ಪಂಚೇಂದ್ರಿಯ ವಿಷಯ ಭೋಗಗಳಲ್ಲಿ ಯಾವ ಆಸಕ್ತಿ ಇದೆ, ಆ ಆಸಕ್ತಿ ಪರಿಣಾಮವೇ ಕಷಾಯ ಭಾವ ಇದೆ, ತೀವ್ರ ಕಷಾಯ ಪರಿಣಾಮ ಇದೆ. ಹಾಗಾಗಿ ಆ ತೀವ್ರ ಕಷಾಯ ಪರಿಣಾಮವನ್ನ ನಾವು ತೀವ್ರ ಅಂತ ಹೇಳಿ ಅದನ್ನ ಪರಿಚಯಿಸ್ಕೋಬೇಕಾಗತ್ತೆ, ಅದನ್ನ ತೀವ್ರ ಅಂತ ಹೇಳಿ ತಿಳಿಬೇಕಾಗುತ್ತೆ. ಆದ್ರೆ ನಾವು ಅದನ್ನ ಯಾವತ್ತೂ ತೀವ್ರ ಕಷಾಯ ಅಂತ ತಿಳಿಯೋದೇ ಇಲ್ಲ. ನಾವು ಅದಕ್ಕೆ ಮಂದ ಕಷಾಯದ ಹೆಸರು ಕೊಡ್ತೇವೆ, ಅಥವಾ ಕಷಾಯ ಅಂತಾನೆ ನಾವು ಅದನ್ನ ಭಾವಿಸೋದಿಲ್ಲ. ಆದ್ರೆ ಹೀಗೆ ವಾಸ್ತವಿಕವಾಗಿ ಈ ವಿಚಾರ ನಡೆಯೋದಿಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಯಾವ ಈ ನಮ್ಮ ಎಲ್ಲಾ ದುಃಖಗಳಿಗೆ ಕಾರಣ ಇದೆ, ಯಾವ ಪ್ರತಿಯೊಂದು ದುಃಖಕ್ಕೆ ಕಾರಣ ಇದೆ, ಆ ಪ್ರತಿಯೊಂದು ದುಃಖಕ್ಕೆ ಕಾರಣ ಈ ದರ್ಶನ ಮೋಹ ಇದೆ, ಮಿಥ್ಯಾತ್ವ ಇದೆ. ನೋ ಕರ್ಮಗಳು ನಿನ್ನ ದುಃಖಕ್ಕೆ ಕಾರಣ ಇಲ್ಲ. ಗಮನ ಕೊಟ್ಟು ನಾವು ಕೇಳಬೇಕು ಏನ್ ಹೇಳ್ತಿದ್ದಾರೆ. ಯಾವ ನೋ ಕರ್ಮಗಳಿದೆ, ಯಾವ ಸಂಯೋಗಗಳಿದೆ, ಅವುಗಳು ನಿನ್ನ ದುಃಖಕ್ಕೆ ಕಾರಣ ಇಲ್ಲ. ಮತ್ತು ದುಃಖಕ್ಕೆ ಕಾರಣ ಯಾರಿದ್ದಾರೆ? ದುಃಖಕ್ಕೆ ಕಾರಣ ದರ್ಶನ ಮೋಹ ಇದೆ, ದುಃಖಕ್ಕೆ ಕಾರಣ ಮಿಥ್ಯಾತ್ವ ಇದೆ. ಜ್ಞಾನಾವರಣಿ ಕರ್ಮದ ಉದಯದಿಂದ ನಾನು ಒಂದು ಮೂವಿ ನೋಡ್ಬೇಕಿತ್ತು, ಆದ್ರೆ ಕರೆಂಟ್ ಹೊಟ್ಟೋಯ್ತು. ನಾನು ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಜ್ಞಾನಾವರಣಿ ಕರ್ಮದ ಉದಯ ಬಂತು, ಆದ್ರೆ ಈ ಜ್ಞಾನಾವರಣಿ ಕರ್ಮದ ಉದಯದಿಂದ ಕರೆಂಟ್ ಹೋಗಿರೋದ್ರಿಂದ ನೀನು ದುಃಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪವರ್ ಹೋಯ್ತು ಅಂತ ನೀನು ದುಃಖಿ ಆಗೋದಿಲ್ಲ. ನೀನು ದುಃಖಿ ಆಗ್ಲಿಕ್ಕೆ ಕಾರಣ ನಿನ್ನ ಮಿಥ್ಯಾತ್ವ ಇದೆ. ಅಂದ್ರೆ ಆ ಪವರ್ ಹೋಗೋದ್ರಿಂದ ನಾನು ದುಃಖಿ ಆಗ್ತೇನೆ ಅಂತ ನಾನು ಶುದ್ಧೆ ಮಾಡ್ಕೊಂಡಿದ್ದೇನೆ. ಮೊಬೈಲ್ ಎಲ್ಲರ ಹತ್ರನೂ ಇದೆ. ಮೊಬೈಲ್ ಸುಖಕ್ಕೆ ಕಾರಣ ಇದೆಯೋ ದುಃಖಕ್ಕೆ ಕಾರಣ ಇದೆಯೋ? ಏನಿದೆ? ನಾವೆಲ್ಲ ಅನೇಕ ಜನ ಹೇಳ್ಬೋದು ಮೊಬೈಲ್ ಸುಖಕ್ಕೆ ಕಾರಣ ಇದೆ ಅಂತ. ಮತ್ತೆ ಯಾರಿಗಾದ್ರೂ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅವ್ರ ಒಂದೆರಡು ಜನ ದುಃಖಕ್ಕೆ ಕಾರಣ ಇದೆ ಅಂತಾನು ಹೇಳ್ಬೋದು. ಆದ್ರೆ ನಿಜವಾದ ಸ್ವರೂಪ ಏನಿದೆ? ಮೊಬೈಲ್ ತಗೊಂಡು ನಾನು ಯಾರಿಗೋ ನನ್ನ ಆತ್ಮೀಯರಿಗೆ ಫೋನ್ ಮಾಡಿ ಮಾತಾಡ್ಬೇಕು ಅಂತ ಅನ್ಕೊಂಡು ಫೋನ್ ತೆಗ್ದೆ, ಮತ್ ಫೋನ್ ಹಾಕ್ದೆ, ಡಯಲ್ ಮಾಡ್ದೆ, ಆದ್ರೆ ಫೋನ್ ಹೋಗ್ಲಿಲ್ಲ. ದುಃಖ ಯಾವ್ದ್ರಿಂದ ಆಯ್ತು? ಫೋನ್ ಹೋಗದೆ ಇರೋದ್ರಿಂದನೋ, ಅಥವಾ ಫೋನ್ ಹೋಗದೆ ಇದ್ರೆ ನನಗೆ ಬೇಜಾರಾಗುತ್ತೆ, ನಾನು ದುಃಖಿ ಆಗ್ತೇನೆ ಅಂತ ನಾನು ಅನ್ಕೊಂಡಿದ್ರಿಂದನೋ? ವಸ್ತು ಸದ್ಭಾವ ಇದೆಯೋ ಅಥವಾ ವಸ್ತುವಿನ ಅಭಾವ ಇದೆಯೋ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಆದ್ರೆ ಆ ವಸ್ತುವಿನ ಅಭಾವದಲ್ಲಿ ನಾನು ದುಃಖಿ, ಆ ವಸ್ತುವಿನ ಸದ್ಭಾವದಲ್ಲಿ ನಾನು ಸುಖಿ ಅಂತ ನಾನು ಶುದ್ಧೆ ಮಾಡ್ಕೊಂಡಿದ್ದೇನೆ. ಈ ವಿಪರೀತವಾದ ಶುದ್ಧೆಗೆ ಮಿಥ್ಯಾತ್ವ ಅಂತಾರೆ. ಈ ಮಿಥ್ಯಾತ್ವದಿಂದ ಜೀವ ದುಃಖಿ ಇದ್ದಾನೆ. ಅವನು ಪ್ರಶಂಸೆ ಮಾಡಿದ್ರೆ ನಾನು ಸುಖಿ, ಅವನು ನಿಂದನೆ ಮಾಡಿದ್ರೆ ನಾನು ದುಃಖಿ. ಅವನು ಪ್ರಶಂಸೆ ಮಾಡಿದ್ರಿಂದ ನಾನು ಸುಖಿ ಆಗುತ್ತೇನೋ, ಅವನು ನಿಂದನೆ ಮಾಡಿದ್ರಿಂದ ನಾನು ದುಃಖಿ ಆಗ್ತೇನೇನೋ? ಈ ಪ್ರಶಂಸೆ ಮತ್ತು ನಿಂದನೆಯಿಂದ ಸುಖ ದುಃಖ ಆಗೋದಿಲ್ಲ. ಆದ್ರೆ ಪ್ರಶಂಸೆಯಿಂದ ನಾನು ಸುಖಿ ಆಗ್ತೀನಿ ಅಂತ ನಾನು ಭಾವಿಸಿದ್ದೇನೆ. ಇದು ವಾಸ್ತವಿಕತೆ ಇಲ್ಲ. ಪ್ರಶಂಸೆ ಮಾಡಿದ್ರೆ ಸುಖ ಆಗ್ಲೇಬೇಕು ಅಂತ ಏನು ನಿಯಮ ಇಲ್ಲ. ಆದ್ರೆ ನಾನು ಭಾವಿಸಿದ್ದೇನೆ. ಈ ಯಾವ ವಿಪರೀತ ಮಾನ್ಯತೆ ಇದೆ? ಯಾಕಂದ್ರೆ ಪ್ರಶಂಸೆ ಅಂತೂ ಶರೀರದಾಗುತ್ತೆ.
ಪ್ರಶಂಸೆ ಅಂತೂ ಕ್ಷಣಿಕ ಇದೆ, ವಾಸ್ತವಿಕತೆ ಇಲ್ಲ. ಆ ವಾಸ್ತವಿಕತೆಯನ್ನ ಮರೆತು ನಾನು ಕ್ಷಣಿಕತೆಯನ್ನ ನೋಡಿ, ಶರೀರ ಸ್ವರೂಪವನ್ನ ನೋಡಿ, ಯಾರಾದ್ರೂ ಪ್ರಶಂಸೆ ಮಾಡಿದ್ರೆ ನನಗೆ ಸುಖ ಆಗುತ್ತೆ, ನಿಂದನೆ ಮಾಡಿದ್ರೆ ದುಃಖ ಆಗುತ್ತೆ ಅಂತ ತಿಳಿತೇನೆ. ಆ ರೀತಿಯಾದ ವಿಪರೀತ ಶ್ರದ್ಧೆಯಿಂದನೇ ನಾನು ದುಃಖಿ ಆಗ್ತಾ ಇದ್ದೇನೆ. ದುಃಖಿ ಆಗ್ಲಿಕ್ಕೆ ಅದು ಕಾರಣ ಇದೆ. ದುಃಖಿ ಆಗ್ಲಿಕ್ಕೆ ಅನ್ಯ ಸಂಯೋಗಗಳ ಕಾರಣ ಇಲ್ಲ. ಹಾಗಾಗಿ ಸಂಪೂರ್ಣ ದುಃಖಕ್ಕೆ ಕಾರಣ ಈ ಮಿಥ್ಯಾತ್ವ ಇದೆ, ಸಮಸ್ತ ದುಃಖಕ್ಕೆ ಕಾರಣ. ಹಾಗಾಗಿ ಈ ಮೋಹನೀಯ ಕರ್ಮಕ್ಕೆ ಕರ್ಮಗಳ ರಾಜ ಅಂತ ಕರೀತಾರೆ. ಆದ್ರೆ ಈಗ ಮೋಹನೀಯ ಕರ್ಮಕ್ಕೆ ಭಾರಿ ಹೆದರ್ಕೋಬೇಕಾಗಿಲ್ಲ, ನಾವು ತುಂಬಾ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕರ್ಮಗಳ ನಾಶ ಆಗೋ ಪ್ರೊಸೆಸ್ ಅಲ್ಲಿ ಎಲ್ಲದಕ್ಕಿಂತ ಮೊದಲು ನಾಶ ಆಗೋದು ಈ ದರ್ಶನ ಮೋಹ. ಏನ್ ಹೇಳ್ತಾರೆ? ಕರ್ಮದ ನಾಶದ ಪ್ರೊಸೆಸ್ ಅಲ್ಲಿ ಎಲ್ಲದಕ್ಕಿಂತ ಮುಂಚೆ ಸಡಿಲಾಗೋದು ಈ ದರ್ಶನ ಮೋಹ. ಮೊಟ್ಟ ಮೊದಲು ಮಿಥ್ಯಾತ್ವಸ್ಥೆಯಿಂದ ಸಂಯುಕ್ತವಸ್ಥೆ, ಉಪಶಮ ಸಂಯುಕ್ತ, ಔಪಶಮಿಕ ಸಂಯುಕ್ತ ಪ್ರಕಟ ಆಗಬೇಕಾದ್ರೆ ಔಪಶಮಿಕ ಸಂಯುಕ್ತ ಪ್ರಕಟ ಆಗ್ತಾ ಇದ್ದಂತೆನೆ ಈ ಮಿಥ್ಯಾತ್ವ ಕರ್ಮದಲ್ಲಿ, ದರ್ಶನ ಮೋಹದಲ್ಲಿ 3 ಭೇದಗಳು ಬಿಟ್ಬಿಡುತ್ತೆ. ಮಿಥ್ಯಾತ್ವ ಸಂಯುಕ್ತ ಪ್ರಕೃತಿ, ಸಂಯುಕ್ತ ಮೋಹನೀಯ, 3 ಭೇದಗಳಾಗ್ಬಿಡುತ್ತೆ. ಹಾಗಾಗಿ ಈ ಮಿಥ್ಯಾತ್ವ ಕರ್ಮನೇ ಎಲ್ಲದಕ್ಕಿಂತ ಮುಂಚೆ ಸಡಿಲ ಬೀಳೋದಿದೆ. ಯಾಕಂದ್ರೆ ಇದಕ್ಕೆ ತುಂಬಾ ವಯಸ್ಸಾಗಿದೆ, ಅರ್ಥ ಆಗುತ್ತೆ. ಹಾಗಾಗಿ ಜಾಸ್ತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ಸಮಯಕ್ಕೆ ಜೀವ ತನ್ನ ಸ್ವರೂಪದ ಕಡೆಗೆ ಗಮನ ಕೊಟ್ರೆ ಸಾಕು, ಈ ದರ್ಶನ ಮೋಹ ಸಡಿಲಾಗಿ ಹೋಗುತ್ತೆ. ಅಷ್ಟು ಶಕ್ತಿಹೀನ ಇದೆ ದರ್ಶನ ಮೋಹ. ಒಂದು ಸಮಯ ಮಾತ್ರ ಜೀವ ತನ್ನ ಕಡೆಗೆ ತಾನು ನೋಡಿದ್ರೆ ಸಾಕು, ದರ್ಶನ ಮೋಹ ಸಡಿಲಾಗಿ ಹೋಗುತ್ತೆ. ಜೋ ಜಾಣದಿ ಅರ್ಹಂತಂ ದೌವತ್ತ ಗುಣತ್ತ ಪಜ್ಜಯತ್ತೆ ಹಿಂ ಸೋ ಜಾಣದಿ ಅಪ್ಪಾಣಂ ಮೋಹೋ ಖಲು ಜಾದಿ ತಸ್ಸಲಯಂ. ಮೋಹೋ ಖಲು ಜಾದಿ, ಮೋಹ ಕ್ಷಯವಾಗುತ್ತೆ. ಯಾವುದರಿಂದ? ಯಾರು ಅರ್ಹಂತ ಪರಮೇಷ್ಠಿಯನ್ನ ನೋಡಿ ತನ್ನ ಸ್ವರೂಪವು ಕೂಡ ಹಾಗೇ ಇದೆ ಅಂತ ನೋಡ್ತಾನೆ, ಅವನ ಮೋಹ ಕ್ಷಯವಾಗುತ್ತೆ, ಅವನ ದರ್ಶನ ಮೋಹ ಹೊರಟೋಗುತ್ತೆ. ಯಾಕಂತ ಹೇಳಿದ್ರೆ ಅವನು ಸ್ವಭಾವದ ಕಡೆಗೆ ಗಮನ ಕೊಡ್ತಾ ಇದ್ದಾನೆ. ಆದ್ರೆ ಈಗ ಮನುಷ್ಯನ ಜೀವನ ಸಂಪೂರ್ಣವಾಗಿ ವಿಭಾವದಲ್ಲಿ, ಪರದ್ರವ್ಯ, ಪರವಸ್ತು, ಪರಸ್ವಭಾವದಲ್ಲಿಯೇ ಮಗ್ನ ಆಗಿ ಹೋಗ್ಬಿಟ್ಟಿದೆ. ಅರ್ಧ ಜೀವನವಂತೂ ಮೊಬೈಲಲ್ಲೇ ಕಳೆದೋಗ್ಬಿಡುತ್ತೆ. ಸತ್ಯ ಇದೆ ಇದು. ನಾವು ವಿಚಾರ ಮಾಡ್ಬೇಕಿದೆ, ಯಾವ ರೀತಿ ದರ್ಶನ ಮೋಹನೀಯದ ಬಂಧ ಆಗುತ್ತಾ ಇದೆ, ಮತ್ತು ಈ ದರ್ಶನ ಮೋಹನೀಯದ ಬಂಧದಿಂದನೇ ನನಗೆ ವಿಪರೀತ ಶುದ್ಧಿ ಆಗುತ್ತಾ ಇದೆ. ಈ ವಿಪರೀತ ಶುದ್ಧಿಯಿಂದನೇ ನಾನು ದುಃಖ ಅನುಭವಿಸ್ತಾ ಇದ್ದೇನೆ. ಇಷ್ಟೆಲ್ಲ ಗೊತ್ತಾಗಿನೂ ಕೂಡ ನಾನು ಮತ್ತೆ ಪುನಃ ದರ್ಶನ ಮೋಹನೀಯ ಬಂಧವನ್ನೇ ಮಾಡಿದ್ರೆ ನಾನು ಅನಂತ ಕಾಲ ದುಃಖ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ದರ್ಶನ ಮೋಹನೀಯ ಬಂಧಕ್ಕೆ ಯಾವ ಕಾರಣಗಳಿದೆ, ಅವರ್ಣವಾದದ ಕಾರಣ, ಅವನ್ನೆಲ್ಲವನ್ನ ಕೂಡ ನಾನು ತ್ಯಾಗ ಮಾಡೋದಿದೆ, ಅವರ್ಣವಾದದಿಂದ ದೂರ ಇರೋದಿದೆ. ಆ ಮೂಲಕವೇ ನಾನು ಮೋಹನೀಯ ಕರ್ಮದ ಬಂಧವನ್ನ ತಡಿಬಹುದಿದೆ. ಆ ತಡೆಯೋ ಉಪಾಯವನ್ನ ನಾನು ಮಾಡಬೇಕಿದೆ. ಈ ರೀತಿಯಾಗಿ ಮೋಹನೀಯ ಕರ್ಮದ ಯಾವ ವಿಸ್ತಾರ ಇದೆ, ಅದು ಬಹಳ ಇದೆ ಜಿನ್ವಾನಿಯಲ್ಲಿ. ಬಹಳ ಪ್ರಕಾರವಾಗಿ ಮೋಹನೀಯ ಕರ್ಮದ ಒಂದು ಚರ್ಚೆಯನ್ನ ಜಿನ್ವಾನಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅನೇಕ ರೀತಿಯಾಗಿ ನಾವು ಇನ್ನು ಮೋಹನೀಯ ಕರ್ಮದ ಚರ್ಚೆಯನ್ನ ಮಾಡಬಹುದಿದೆ. ಆದರೆ ಸಮಯದ ಅಭಾವ ಇರೋದ್ರಿಂದ ಅಂತರಾಯ ಕರ್ಮದ ಬಗ್ಗೆ ನಾವು ಸ್ವಲ್ಪ ಚರ್ಚೆಯನ್ನ ಮಾಡೋದಿದೆ. ಅಂತರಾಯ ಕರ್ಮ ಯಾವುದಕ್ಕಂತಾರೆ? ಕರ್ಮ ಬಹಳ ಸಲಿ ನಾವು ಕೇಳ್ತೇವೆ, ಅಂತರಾಯ ಉತ್ಪನ್ನ ಆಯ್ತು, ಮುನಿಗಳ ಆಹಾರಕ್ಕೆ ಅಂತರಾಯ ಆಯ್ತು, ಅಲ್ಲಿ ಯಾವ ದರ್ಶನ ಮಾಡಬೇಕಿತ್ತು ಅದಕ್ಕೆ ಅಂತರಾಯ ಉಂಟಾಯ್ತು. ಅಂತರಾಯ ಯಾವುದಕ್ಕಂತಾರೆ? ಅಂತರಾಯ ಅಂದ್ರೆ ಬಾಧೆ ಉಂಟಾಗೋದು. ಯಾವುದಾದ್ರೂ ಕ್ರಿಯೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಬಾಧೆ, ವಿಘ್ನ ಉಂಟಾಗೋದು. ಆ ವಿಘ್ನ
ಉಮಾಸ್ವಾಮಿ ಆಚಾರ್ಯರ ಸೂತ್ರ ಕೂಡ ವಿಘ್ನಕರಣಂ ಅಂತರಾಯಸ್ಯ. ವಿಘ್ನಕರಣಂ ಅಂತರಾಯಸ್ಯ, ಅಂತರಾಯ ಕರ್ಮ ಏನ್ ಮಾಡುತ್ತೆ? ವಿಘ್ನ ಉಂಟು ಮಾಡುತ್ತೆ. ಅಥವಾ ಬೇರೆಯವರಿಗೆ ವಿಘ್ನವನ್ನು ಉಂಟು ಮಾಡಿದಾಗ ನಿನಗೆ ಅಂತರಾಯ ಕರ್ಮದ ಬಂಧ ಆಗುತ್ತೆ. ಅಂತರಾಯ ಕರ್ಮದ ಬಂಧ ವಿಘ್ನದಿಂದ ಆಗುತ್ತೆ, ಮತ್ತು ಅದರ ಉದಯದಿಂದನೂ ಕೂಡ ನಮಗೆ ವಿಘ್ನ ಉಂಟಾಗುತ್ತೆ. ಅಂತರಾಯ ಕರ್ಮ ಅಂತ ಹೇಳಿದಾಗ ನಮಗೆ ಬಹಳ ಕಡಿಮೆ ನಮ್ಮ ಗಮನ ಹೋಗುತ್ತೆ. ಆದ್ರೆ ಅದರ ಫಲವನ್ನ ನಾವು ವಿಚಾರ ಮಾಡಿ ನೋಡಿದಾಗ ನಮಗೆ ತುಂಬಾ ಭಯ ಆಗುತ್ತೆ. ಅಂತರಾಯ ಕರ್ಮದ ಫಲದ ಬಗ್ಗೆ ನಾವು ವಿಚಾರ ಮಾಡಬೇಕು. ಆಗ ನಮಗೆ ಅಂತರಾಯ ಕರ್ಮದ ಬಂಧದ ಒಂದು ಅರಿವು ನಮಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಪ್ರಪಂಚದಲ್ಲಿ ನಮ್ಮ ಕೆಲಸವನ್ನ ಹಾಳು ಮಾಡೋ ಶಕ್ತಿ ಯಾರ ಕೈಯಲ್ಲೂ ಇಲ್ಲ. ನಾನೇನ್ ಹೇಳ್ತಾ ಇದ್ದೇನೆ, ಇವೆಲ್ಲ ವೇದ ವಾಕ್ಯಗಳ ತರ ಇವೆ. ಶಾಶ್ವತವಾಗಿ ಸದಾ ಕಾಲ ನಮ್ಮ ಜೊತೆಗೆ ಇರಬೇಕು ಇಂಥ ತತ್ವಚಿಂತನೆಯ ವಾಕ್ಯಗಳು. ಪ್ರಪಂಚದಲ್ಲಿ ಯಾರೂ ಕೂಡ ನನ್ನ ಯಾವುದೇ ಕೆಲಸವನ್ನ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರ ಕೈಯಲ್ಲೂ ಕೂಡ ನನ್ನ ಕಾರ್ಯವನ್ನ ನಾಶ ಮಾಡೋ ಶಕ್ತಿ ಇಲ್ವೇ ಇಲ್ಲ. ಯಾರ ಕೈಯಲ್ಲೂ ಇಲ್ಲ. ಮೂರು ಲೋಕದಲ್ಲಿ ಯಾರ ಕೈಯಲ್ಲೂ ಇಲ್ಲ. ಅರ್ಥ ಆಗುತ್ತೆ? ಮತ್ತೆ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ, ನಮ್ಮ ಅನೇಕ ಕೆಲಸಗಳು ಹಾಳಾಗುತ್ತಾ ಇರುತ್ತೆ. ಯಾವುದೋ ಕೆಲಸ ಇವತ್ತು ಆಗತ್ತೆ ಅನ್ಕೊಂಡಿರ್ತೇವೆ, ಅದರಲ್ಲಿ ಮಧ್ಯದಲ್ಲಿ ಇನ್ಯಾರೋ ಬಂದು ಇನ್ನೇನೋ ಮಾಡ್ತಾರೆ, ಅದು ಆಗೋದೇ ಇಲ್ಲ. ಮತ್ತೆ ನೀವೇನ್ ಹೇಳ್ತಾ ಇದ್ದೀರಿ? ಪ್ರಪಂಚದಲ್ಲಿ ಯಾರೂ ಕೂಡ ನನ್ನ ಕೆಲಸವನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರಿ. ಆದ್ರೆ ನಾವು ಸಂಸಾರದಲ್ಲಿ ನೋಡ್ತೇವೆ, ಅನೇಕ ಜನ ನಮ್ಮ ಕೆಲಸವನ್ನ ತಡಿತಾ ಇದ್ದಾರೆ. ನೀವ್ ಹೇಳ್ತೀರಿ ಯಾರ ಕೈಯಲ್ಲೂ ಶಕ್ತಿ ಇಲ್ಲ ಅಂತ. ಯಾರನ್ನ ನಂಬೋದು? ನಾನು ಹೇಳ್ತಲ್ಲ, ಜಿನವಾನಿ ಹೇಳ್ತಾ ಇದೆಯಲ್ಲ. ಜಿನವಾನಿ ಏನ್ ಹೇಳ್ತಾ ಇದೆ? ಯಾವುದೇ ದ್ರವ್ಯ ಇನ್ನೊಂದು ದ್ರವ್ಯಕ್ಕೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರ ಕೆಲಸವನ್ನ ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಯಾರು ತಡೀತಾ ಇದ್ದಾರೆ ನನ್ನ ಕೆಲಸವನ್ನ? ಹೇಳ್ತಾರೆ ವಿಘ್ನಕರಣಂ ಅಂತರಾಯಸ್ಯ. ವಿಘ್ನವನ್ನ ಉಂಟು ಮಾಡೋ ಕೆಲಸ ಅಂತರಾಯ ಕರ್ಮದ್ದಿದೆ. ಹಾಗಾಗಿ ನಿನ್ನ ಯಾವೆಲ್ಲ ಕೆಲಸಗಳಲ್ಲಿ ಬಾಧೆ ಉಂಟಾಗ್ತಾ ಇದೆ, ನಿನ್ನ ಯಾವೆಲ್ಲ ಕೆಲಸಗಳಲ್ಲಿ ವಿಘ್ನ ಉಂಟಾಗ್ತಾ ಇದೆ, ಅದೆಲ್ಲದಕ್ಕೂ ಕಾರಣ ಅಂತರಾಯ ಕರ್ಮ. ಅದನ್ನ ಬಂಧ ಮಾಡಿದ್ಯಾರು? ನನಗೆ ಯಾವ ಅಂತರಾಯ ಕರ್ಮದ ಉದಯ ಬಂದಿದೆ ಅದನ್ನ ಬಂಧ ಮಾಡಿದ್ಯಾರು? ನಮ್ಮ ತಂದೆ. ಯಾರು ಬಂಧ ಮಾಡಿದ್ದದ್ನ? ನಾನೇ ಬಂಧ ಮಾಡಿದ್ದು. ನಾನೇ ಬಂಧ ಮಾಡಿರುವಂತಹ ಅಂತರಾಯ ಕರ್ಮ ನನಗೇ ಉದಯಕ್ಕೆ ಬರ್ತಾ ಇದೆ. ಆ ಅಂತರಾಯ ಕರ್ಮದ ಉದಯದಿಂದ ಏನಾಗುತ್ತಾ ಇದೆ? ನನ್ನ ಅನೇಕ ಕೆಲಸಗಳಲ್ಲಿ ವಿಘ್ನ ಉಂಟಾಗುತ್ತಾ ಇದೆ. ಕೆಲಸ ಅಂದ ತಕ್ಷಣ ನಮಗೆ ವ್ಯಾಪಾರ ವಹಿವಾಟುಗಳು ಅಷ್ಟೇ ಕಾಣಿಸುತ್ತೆ. ಎಲ್ಲಾ ರೀತಿಯಾದ ಕೆಲಸಗಳು. ಸೋಚೋ ಒಂದು ವಾರದಿಂದ ಅಥವಾ ಸೋಚೋ ಒಂದು ತಿಂಗಳಿಂದ, ಏಕ್ ಮಹಿನೆ ಯಾವ್ದಾದ್ರು ಪಾರ್ಟಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೇನೆ. ಮದುವೆ ಇದೆ, ನಾನ್ ಮದುವೆಲಿ ಹಾಗೆ ಎಂಜಾಯ್ ಮಾಡ್ಬೇಕು, ಹೀಗೆ ಎಂಜಾಯ್ ಮಾಡ್ಬೇಕಂತೆಲ್ಲ ಅನ್ಕೊಂಡಿದ್ದೇನೆ. ಒಂದು ತಿಂಗಳಿಂದ ತಯಾರಿ ಮಾಡ್ತಾ ಇದ್ದೇನೆ. ಆ ಬಟ್ಟೆ ಈ ಬಟ್ಟೆ ಹಾಗೆ ಹಾಕೋಬೇಕು, ಹೀಗೆ ಹಾಕೋಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಎಲ್ಲ ತಯಾರಿ ಮಾಡ್ತಾ ಇದ್ದೇನೆ ಒಂದು ತಿಂಗಳಿಂದ. ಮತ್ತೆ ಯಾವತ್ತು ಮದುವೆ ದಿನ ಬರುತ್ತೆ ಆವತ್ತೇ ಆರೋಗ್ಯ ಹಾಳಾಗ್ಬಿಟ್ಟು ಎದ್ದೇಳಕ್ಕೂ ಆಗೋದಿಲ್ಲ, ಮಲಗಿದ್ದಲ್ಲೇ ಮಲ್ಕೊಂಡ್ಬಿಡ್ತೇನೆ. ಮತ್ ಮದುವೆ ಆದ ಮಾರನೇ ದಿನ ತುಂಬಾ ಚೆನ್ನಾಗಿ ಎದ್ದು ಆರಾಮಾಗಿದ್ದೇನೆ. ಆದ್ರೆ ಮದುವೆ ದಿನ ಒಂದು ದಿನ ಹೇಳಕ್ಕಾಗ್ಲಿಲ್ಲ. ಏನಾಯ್ತು? ಅರೆ ನಿನ್ನ ಅಂತರಾಯ ಕರ್ಮದ ಉದಯ ಬಂದಿತ್ತು. ಅಂತರಾಯದಲ್ಲಿ ಭೇದಗಳಿಲ್ಲ. ದಾನ ಲಾಭ ಭೋಗೋಪಭೋಗ ವೀರ್ಯಾಣಿ. ದಾನ ಲಾಭ ಭೋಗ ಉಪಭೋಗ ಇದೆಯಲ್ಲ, ದಾನ ಲಾಭ ಭೋಗ ಉಪಭೋಗ ಇದೆಯಲ್ಲ, ಇದರಲ್ಲಿ ಯಾವಾಗ ಯಾವ್ದ್ಯಾವ್ದು ಅಂತರಾಯ ಕರ್ಮದ ಉದಯ ಬರುತ್ತೆ ಅವಾಗ ಅದರಲ್ಲಿ ವಿಘ್ನಗಳು ಉಂಟಾಗುತ್ತೆ. ಆದ್ರೆ ನಮ್ಮ ಗಮನ ಎಲ್ಲ ವಿಘ್ನಗಳ ಕಡೆಗೆ ಹೋಗುತ್ತೆ. ಆದ್ರೆ ನನ್ನದೇ ಅಂತರಾಯ ಕರ್ಮ ಇದೆ ಅಂತ ನನಗೆ ಅನ್ಸೋದೇ ಇಲ್ಲ. ಊಟ ಮಾಡಕ್ ಕೂತಿದ್ದೀನಿ, ಸಾಯಂಕಾಲ
5:05 ಆಗೋಗಿದೆ ಆಲ್ರೆಡಿ. ಏನ ಚಳಿಗಾಲದ ದಿನಗಳಿದೆ ಮತ್ತು ಊಟ ಮಾಡಕ್ ಕೂತಿದ್ದೇನೆ, ಅಷ್ಟ್ರಲ್ಲೇ ಯಾರೋ ಬರ್ತಾರೆ. ಊಟ ಮಾಡಕ್ಕೆ ಆಗೋದಿಲ್ಲ. ನಾವು ಬೈಕೋತಿರ್ತೇವೆ, ಅವ್ನು ಗೊತ್ತಿಲ್ವೇನು ಸಾಯಂಕಾಲದ ಸಮಯ, ಊಟದ ಸಮಯ, ಇವಾಗ್ಲೇ ಬರ್ಬೇಕು ಹಾಗೆ ಹೀಗೆ ಅಂತ. ನನ್ನ ಅಂತರಾಯ ಕರ್ಮದ ಉದಯ ಬಂದಿದೆ. ನನ್ನ ಅಂತರಾಯ ಕರ್ಮದ ಉದಯ ಬಂದಿರೋದ್ರಿಂದ ವಿಘ್ನ ಉಂಟಾಗ್ತಾ ಇದೆ. ಯಾರೋ ಒಬ್ರು ಕ್ಲೈಂಟ್ ಬಂದಿದ್ರು, ಏನ ಒಂದು ದೊಡ್ಡ ಡೀಲ್ ಆಗ್ಬೇಕಿತ್ತು, ಮತ್ ಬಂದ್ರು, ಮಾತಾಡಿದ್ರು, ಎಲ್ಲ ಓಕೆ ಆಯ್ತು. ಏನ ಕೋಟ್ಯಾಂತರ ರೂಪಾಯಿ ಒಂದು ಯಾವ ಪ್ರಾಜೆಕ್ಟ್ ಇತ್ತು ಅದು ನಡಿಬೇಕಿತ್ತು. ಮತ್ ಅಷ್ಟ್ರಲ್ಲೇ ನಾಳೆ ಏನ್ ಫೋನ್ ಬರುತ್ತೆ, ನಿಮಗೆ ಒಪ್ಕೊಂಡಿರೋ ಪ್ರಾಜೆಕ್ಟ್ ಅನ್ನ ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಏನಾಯ್ತು? ಲಾಭಾಂತರಾಯ ಕರ್ಮದ ಉದಯ ಬಂತು. ಲಾಭಾಂತರಾಯ ಕರ್ಮದ ಉದಯ ಬಂದಿದ್ರಿಂದ ನನಗೆ ಯಾವ ಲಾಭ ಆಗ್ಬೇಕಿತ್ತು ಅದಾಗ್ಲಿಲ್ಲ. ಆದ್ರೆ ನನಗೆ ಅದಕ್ಕೆ ಕಾರಣಗಳು ಬೇರೆ ಕಾಣಿಸುತ್ತೆ, ಬಾಹ್ಯ ಕಾರಣಗಳು. ಅವ್ರು ಅಲ್ಲಿ ಹೋಗಿ ಏನೋ ಹೇಳಿರ್ಬೇಕು, ಈ ಪಕ್ಕದ ಕಂಪನಿಯವ್ರು ಏನೋ ಮಾಡಿರ್ಬೇಕು, ಅವ್ರೇನಾದ್ರೂ ಹೇಳಿರ್ಬೇಕು, ಹಾಗೆ ಹೀಗೆ ಅನೇಕ ರೀತಿಯಾಗಿ. ಆದ್ರೆ ನಿಜವಾದ ಕಾರಣ ಏನಿದೆ? ನನ್ನ ಲಾಭಾಂತರಾಯ ಕರ್ಮದ ಉದಯ ಬಂದಿದೆ. ಭೋಗ, ಉಪಭೋಗ, ಊಟ ತಿಂಡಿ ಇತ್ಯಾದಿಗಳೆಲ್ಲ ಭೋಗದ ವಿಚಾರಗಳಿದೆ. ಏನ ಬೆಳಿಗ್ಗೆಯಿಂದ ನಾನು ತುಂಬಾ ಇಷ್ಟಪಟ್ಟು ಏನೋ ಭೋಜನವನ್ನ ಮಾಡ್ತಾ ಇದ್ದೆ ತಿನ್ಬೇಕು ಅಂತ. ಏನ ಮತ್ತ 3-4 ಗಂಟೆ ಅಡಿಗೆ ಮಾಡಿದ್ದೇನೆ, ಮತ್ತೆಲ್ಲ ಅಡಿಗೆ ಮಾಡಿ ಇಟ್ಟಿದ್ದೇನೆ, ಇನ್ನೇನ್ ತಿನ್ಬೇಕು ಅಂತ. ಮತ್ತೇನಾಯ್ತು? ಈಗೇನು ಆ ಪಾತ್ರೆ ಇಡಕ್ ಹೋಗ್ತಾ ಇದ್ದೆ, ಕೈ ಜಾರ್ಬಿಟ್ಟು ಎಲ್ಲ ಕೆಳಗಡೆ ಬಿದ್ದೋಯ್ತು. ಏನ್ ಮಾಡೋದು? ಅರೆ ಏನೂ ಆಗ್ಲಿಲ್ಲ, ನಿನ್ನ ಭೋಗಾಂತರಾಯ ಕರ್ಮದ ಉದಯ ಬಂದಿದೆ, ಅದಕ್ಕೆ ಭೋಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವಾಗ ಭೋಗಾಂತರಾಯ ಕರ್ಮದ ಕ್ಷಯೋಕ್ಷಮ ಬರುತ್ತೆ ಅವಾಗ ಭೋಗ ಆಗುತ್ತೆ. ಅವಾಗ ನೀನ್ ಎಲ್ಲಿ ಕೂತಿರ್ತೀಯ ಅಲ್ಲೇ ಭೋಗ ನಿನ್ನನ್ನು ಹುಡ್ಕೊಂಡ್ ಬರುತ್ತೆ. ಆದ್ರೆ ಯಾವಾಗ ಅಂತರಾಯ ಭೋಗಾಂತರಾಯ ಕರ್ಮದ ಉದಯ ಬರುತ್ತೆ ಆಗ ಅದು ನಿನಗೆ ಭೋಗ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಉಪಭೋಗಗಳು, ಒಂದು ಸಲ ಭೋಗ ಮಾಡೋದು ಭೋಗ, ಬಾರ್ ಪದೇ ಪದೇ ಭೋಗಿಸ್ಲಿಕ್ಕೆ ಬರುವಂತಹ ವಸ್ತುಗಳಿಗೆ ಉಪಭೋಗ ಅಂತ ಕರೀತಾರೆ. ಭೋಗ ಮತ್ತು ಉಪಭೋಗ ಎರಡರಲ್ಲೂ ಕೂಡ ಅದೇ ರೀತಿ ದಾನ. ಏನ ಎಷ್ಟೋ ಸಲ ನಾವು ದಾನ ಮಾಡ್ಬೇಕಂತಿರ್ತೇವೆ, ದಾನ ಮಾಡೋದೇನ್ ಸುಲಭದ ಕೆಲ್ಸ ಅಲ್ಲ. ಸುಮಾರು ಜನಕ್ಕೆ ಅನ್ಸುತ್ತೆ ಸಂಪತ್ತಿ ಇದ್ಬಿಟ್ರೆ ದಾನ ಮಾಡ್ಬಿಡ್ಬೋದು. ಏನ ಸಂಪತ್ತಿ ದಾನ ಒಂದೇ ವಾಸ್ತವಿಕವಾಗಿ ದಾನ ಅಲ್ಲ. ನಿಜವಾದ ದಾನಗಳಲ್ಲಿ ಸಂಪತ್ತಿ ದಾನದ ಹೆಸರೇ ಬರೋದಿಲ್ಲ. ಆದ್ರೂ ಕೂಡ ಏನ ಯಾವ ಆಹಾರ ದಾನ, ಔಷಧ ದಾನ, ಅಭಯ ದಾನ, ಜ್ಞಾನ ದಾನ, ಯಾವ ದಾನಗಳಿದೆ, ಶಾಸ್ತ್ರದಾನ, ಅವುಗಳಲ್ಲಿ ಸಂಪತ್ತಿ ದಾನ ಅನ್ನೋ ದಾನನೇ ಇಲ್ಲ. ಆದ್ರೂ ಕೂಡ ಸಂಪತ್ತಿ ಇದ್ರೂನು ಸಂಪತ್ತಿಯನ್ನ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೋ ಸಲಿ. ಯಾಕಂದ್ರೆ ದಾನಾಂತರಾಯ ಕರ್ಮದ ಉದಯ ಬಂದಿರುತ್ತೆ. ಏನ ಶಿಖರ್ಜಿಗೆ ಹೋಗ್ತಾ ಇದ್ದೇವೆ, ಒಂದ್ 50,000 ಲಕ್ಷ ದಾನ ಮಾಡಿ ಬರ್ಬೇಕು ಅಂತ ತಗೊಂಡು ಹೋಗ್ತಾ ಇದ್ದೇನೆ. ಮತ್ ಬ್ಯಾಗಲ್ಲಿ 1,00,000 ರೂಪಾಯಿ ಇದೆ, ಗುಪ್ತ ದಾನ ಮಾಡಿ ಬರ್ಬೇಕು ಅಂತ ಅನ್ಕೊಂಡಿದ್ದೇನೆ. ಶಿಖರ್ಜಿ ದರ್ಶನ ಎಲ್ಲ ಆಗುತ್ತೆ, ಕೆಳಗಡೆ ಪ್ರದಕ್ಷಿಣನೂ ಆಗುತ್ತೆ, ಎಲ್ಲ ಆಗುತ್ತೆ. ದರ್ಶನ ಮಾಡ್ಕೊಂಡು ವಾಪಸ್ಸು ನಾನು ಗಾಡಿಯಲ್ಲಿ ಕೂತಿದ್ದೇನೆ. ಮತ್ ಕೂತಿರೋವಾಗ ಬ್ಯಾಗ್ ತೆಗಿತೇನೆ, ಹಣ ಇಲ್ಲ ಅಲ್ಲೇ ಇದೆ. ಅಯ್ಯೋ ನಾನು ದಾನ ಮಾಡೋದೇ ಮರ್ತು ಬಿಟ್ಟೆ. ಮರ್ತಿಲ್ಲ, ನನ್ನ ದಾನಾಂತರಾಯ ಕರ್ಮದ ಉದಯ ಬಂದಿದೆ. ದಾನಾಂತರಾಯ ಕರ್ಮದ ಉದಯ ಬಂದ್ರೆ ನಾನು ದಾನ ಮಾಡ್ಬೇಕು ಅಂತ ಪ್ರಣ ತೊಟ್ರು ಕೂಡ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದಾನಾಂತರಾಯ ಕರ್ಮದ ಉದಯ ಬಂದಿದೆ, ಹಾಗಾಗಿ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗತ್ತೆ ಹೀಗೆ.
ಪ್ರಸಿದ್ಧ ಅಂತರಾಯ ಕರ್ಮದ ಪ್ರಸಿದ್ಧ ಉದಾಹರಣೆ ಇದೆಯಲ್ಲ, ಯಾವುದು? ಭಗವಾನ್ ಆದಿನಾಥ ಸ್ವಾಮಿದ್ದು. ರಾಜ ಋಷಭದೇವ್ ಭೋಗಭೂಮಿ ಸಮಾಪ್ತವಾಗಿ ಕರ್ಮಭೂಮಿ ಪ್ರಾರಂಭ ಆಗಿತ್ತು. ಜನರಿಗೆ ಕರ್ಮ ಮಾಡಿ ಹೇಗೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಗೊತ್ತಿಲ್ಲ. ರಾಜ ಋಷಭದೇವನ ಹತ್ರ ಬಂದಾಗ ಪ್ರಜೆಗಳೆಲ್ಲ ಋಷಭದೇವ ಹಸಿ ಮಸಿ ಕೃಷಿ ವಿದ್ಯಾ ವಾಣಿಜ್ಯ ಶಿಲ್ಪ ಅನ್ನತಕ್ಕಂತಹ 6 ಪ್ರಕಾರದ ವಿದ್ಯೆಗಳನ್ನ ಎಲ್ಲರಿಗೂ ಕಲಿಸ್ತಾರೆ. ಬೀಜ ಬಿತ್ತಬೇಕು, ಅದನ್ನ ಈ ರೀತಿಯಾಗಿ ಆರೈಕೆ ಮಾಡ್ಬೇಕು, ಅದಕ್ಕೆ ನೀರು ಹಾಕ್ಬೇಕು, ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಮತ್ತೆ ಎಲ್ಲ ಹಾಕಿ ಎಲ್ಲ ಬೆಳೆ ಬೆಳೆದು ನಿಂತ್ಕೊಳ್ಳುತ್ತೆ. ಬೆಳೆ ಬೆಳೆದು ನಿಂತ್ಕೊಂಡ್ಮೇಲೆ ಧಾನ್ಯವನ್ನ ಈಗ ತೆನೆಯಿಂದ ತೆಗಿಬೇಕಲ್ಲ, ಒಂದೊಂದು ಧಾನ್ಯವನ್ನ ತೆಗಿಯೋದು ಕಷ್ಟ ಇದೆ. ಹೆಂಗ್ ತೆಗಿಯೋದು? ತೆನೆಯಿಂದ ಒಂದೊಂದು ಧಾನ್ಯವನ್ನ ಹೆಂಗ್ ತೆಗಿಯೋದು? ಪುನಃ ಆದಿನಾಥ ಸ್ವಾಮಿ ಹತ್ರ ಹೋಗ್ತಾರೆ. ಸ್ವಾಮಿ ಏನ್ ಮಾಡೋದು? ಋಷಭದೇವ್ ಹೇಳ್ತಾರೆ, ಈ ನಿಮ್ಮ ಹತ್ರ ಈ ಹಸುಗಳು ಈ ಎತ್ತುಗಳು ಇದೆಯಲ್ಲ, ಇವುಗಳು ಉಳುಮೆ ಮಾಡಕ್ಕೆ ಉಪಯೋಗಿಸ್ಕೊಂಡಿದ್ರಿ. ಈಗ ಇವುಗಳನ್ನೇ ಅದ್ರ ಮೇಲೆ ಓಡಾಡಿಸಿ ಅದರಿಂದ ಧಾನ್ಯಗಳು ತನ್ನಿಂದ ತಾನೇ ತೆನೆಯಿಂದ ಹೊರಗೆ ಬರುತ್ತೆ, ನಿಮ್ಮ ಕೆಲಸ ಸುಲಭ ಆಗುತ್ತೆ ಅಂತ ಒಪ್ಕೊಂಡು ಹೋಗ್ತಾರೆ. ಎತ್ತುಗಳನ್ನ ಹಾಯಿಸಕ್ ಹೋದಾಗ ಅದು ತೆನೆಗಳಿಂದ ಕಾಳುಗಳು ಬರೋದು ದೂರ, ಆ ಎತ್ತುಗಳೇ ಎಲ್ಲವನ್ನ ತಿನ್ಲಿಕ್ಕೆ ಶುರು ಮಾಡ್ತು. ಪುನಃ ಪ್ರಜೆಗಳು ಋಷಭದೇವನ ಹತ್ರ ಹೋಗ್ತಾರೆ. ಅವಾಗ ಋಷಭದೇವ ಹೇಳ್ತಾರೆ, ಹೀಗಾಗ್ತಾ ಇದೆಯಾ, ಹಾಗಾದ್ರೆ ನೀವೇನ್ ಮಾಡಿ, ಆ ಎತ್ತುಗಳ ಬಾಯಿ ಕಟ್ಬಿಡಿ, ಬಾಯಿನ ಜಾಳಿಗೆಯಿಂದ ಕಟ್ಬಿಡಿ, ಅವಾಗ ತಿನ್ನೋದಿಲ್ಲ ಅವು. ಕಟ್ಬಿಡ್ತಾರೆ. ಅವಾಗ ಅವ್ರ ಕೆಲ್ಸ ಆಗೋಗುತ್ತೆ. ಮತ್ತೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ತಾರೆ ದಿನ ಪೂರ್ತಿ, ಆ ಎತ್ತುಗಳಿಗೆ ಏನು ತಿನ್ನಕ್ ಸಿಗೋದಿಲ್ಲ. ಮತ್ತೆ ಸಾಯಂಕಾಲ ಆಗತ್ತೆ, ಮೇವು ಹಾಕ್ತಾರೆ, ಆದ್ರೂನು ಎತ್ತುಗಳು ಏನೂ ತಿನ್ನೋದಿಲ್ಲ. ಮತ್ತೆ ಪುನಃ ಆ ಪ್ರಜೆಗಳು ಓಡ್ ಬರ್ತಾರೆ, ಈ ಸ್ವಾಮಿ ಎತ್ತುಗಳು ಏನೂ ತಿಂದಿಲ್ಲ ಬೆಳಿಗ್ಗೆಯಿಂದ ಅಂತ. ಆಶ್ಚರ್ಯ ಆಗುತ್ತೆ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಅದೇಂಗ್ ಸಾಧ್ಯ ಇದೆ? ಬೆಳಿಗ್ಗೆಯಿಂದ ಏನು ತಿನ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಏನು ತಿನ್ನದೇ ಇರೋಕೆ ಹೆಂಗ್ ಸಾಧ್ಯ ಇದೆ? ಋಷಭದೇವ ಕೇಳ್ತಾರೆ, ಆ ಎತ್ತುಗಳ ಬಾಯಿ ಕಟ್ಟಿದ್ರಲ್ಲ, ಅದನ್ನ ತೆಗ್ದಿದಿರೋ ಇಲ್ವೋ? ಅವಾಗ ಭೂಮಿ ಜೀವಿಗಳು ಅತ್ಯಂತ ಮುಗ್ಧ ಜೀವಿಗಳು, ಅವ್ರಿಗೆ ಗೊತ್ತಿಲ್ಲ ಅದನ್ನ ತೆಗಿಬೇಕು ಅಂತ. ಋಷಭದೇವ ಅಲ್ಲಿ ಹೋಗಿ ನೋಡ್ತಾರೆ, ಬಾಯಿಗೆ ಕಟ್ಟಿರೋದು ಹಾಗೆ ಇದೆ. ಅದನ್ನ ಹೋಗಿ ಅವರು ತೆಗಿತಾರೆ. ಆದಿನಾಥ ಋಷಭದೇವ, ರಾಜ ಋಷಭದೇವ ಆ ಎತ್ತುಗಳ ಹತ್ರ ಹೋಗಿ ಅದನ್ನ ತೆಗಿಯುವಷ್ಟರಲ್ಲಿ 13 ಗಂಟೆ 8 ನಿಮಿಷ ಆಗುತ್ತೆ. 13 ಗಂಟೆ 8 ನಿಮಿಷಗಳವರೆಗೆ ಆ ಎತ್ತುಗಳಿಗೆ ಏನೂ ಆಹಾರ ಸಿಕ್ಕಿರೋದಿಲ್ಲ. ಅದೇ ಒಂದು ಫಲದಿಂದ ಈ ಭಾವದಲ್ಲಿಯೇ ಆ ಋಷಭದೇವರಿಗೆ ಏನಾಗುತ್ತೆ 13 ತಿಂಗಳು 8 ದಿನ ಆಹಾರದ ಪ್ರಾಪ್ತಿ ಆಗೋದಿಲ್ಲ, ಆಹಾರ ಸಿಗೋದೇ ಇಲ್ಲ. ಅರ್ಥ ಆಗುತ್ತಲ್ಲ? ಇದೆಲ್ಲ ಪ್ರತೀಕಾತ್ಮಕವಾದ ಪ್ರಥಮಾನುಯೋಗದ ಕಥೆಗಳಿದೆ. ಯಾವ್ಯಾವ ರೀತಿಯಾದ ಒಂದು ಕೆಲಸಗಳನ್ನ ಮಾಡಿದ್ರೆ ಯಾವ್ಯಾವ ರೀತಿಯಾದ ಕರ್ಮದ ಬಂಧ ಆಗುತ್ತೆ ಅಂತ, ಇಂಡಿಕೇಟಿವ್ ಸ್ಟೋರೀಸ್. ಈ ರೀತಿಯಾಗಿ ಯಾವ ಯಾವ ರೀತಿಯಾದ ಕರ್ಮದ ಒಂದು ಭಾವಕರ್ಮವನ್ನ ನಾವು ಮಾಡ್ತೇವೆ, ಅದೇ ರೀತಿಯಾದ ಬಂಧ ಆಗುತ್ತೆ. ಮತ್ತೆ ಅದೇ ರೀತಿಯಾಗಿ ಅದು ಉದಯಕ್ಕೆ ಬರುತ್ತೆ. ಉದಯಕ್ಕೆ ಬಂದಾಗ ಈ ರೀತಿಯಾದ ಒಂದು ಘಟನೆಗಳು ಸಂಭವಿಸುತ್ತೆ. ಈ ರೀತಿಯಾದ ಘಟನೆಗಳು ಸಂಭವಿಸಬಾರದು ನಮ್ಮ ಜೀವನದಲ್ಲಿ ಅಂದ್ರೆ ಅಂತರಾಯ ಕರ್ಮ ಬಂಧ ಮಾಡಬಾರ್ದು. ಆದ್ರೆ ಜೀವಕ್ಕೆ ಇದನ್ನೆಲ್ಲ ಕೇಳಿದಾಗ ಭಯ ಯಾವುದ್ರ ಬಗ್ಗೆ ಆಗುತ್ತೆ? ಪಂಡಿತ್ಜಿ ಇವಾಗೇನೋ ಹೇಳ್ತಾ ಇದ್ದೀರಾ, ಮುಂದೆ ನಾವು ಸಾವಧಾನರಾಗಿ ಇರ್ತೇವೆ, ಆದ್ರೆ ಹಿಂದೆ ಬಂದ ಆಗೋಗಿದೆಯಲ್ಲ ಅಂತರಾಯ, ಅದನ್ನೆಲ್ಲ ಏನ್ ಮಾಡೋದು? ಅದಂತೂ ಉದಯಕ್ಕೆ ಬಂದೇ ಬರುತ್ತೆ. ಅವಾಗ ಏನ್ ಮಾಡೋದು? ಆಚಾರ್ಯರು ಹೇಳ್ತಾರೆ, ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕರ್ಮಗಳಲ್ಲಿ ನಿರಂತರ ಪರಿವರ್ತನೆ ಆಗ್ತಾ ಇದೆ.
ಜಬ್ ಜಾಗೋ ತಬಿ ಸಬೇರ, ಯಾವಾಗ ನನಗೆ ಎಚ್ಚರ ಆಗುತ್ತೆ ಆವಾಗಿಂದನೇ ನನ್ನ ಯಾವ ಒಂದು ಪುರುಷಾರ್ಥ ಇದೆ ಅದು ಪ್ರಾರಂಭ ಆಗುತ್ತೆ. ನನ್ನ ವರ್ತಮಾನ ಶುದ್ಧ ಪರಿಣಾಮಗಳಿಂದ, ಶುದ್ಧ ಭಾವಗಳಿಂದ ಯಾವ ನನ್ನ ಮೋಹ ರಾಗ ದ್ವೇಷಗಳಿದೆ ಅವುಗಳು ದೂರ ಆಗಿ ಯಾವ ಶುದ್ಧ ಭಾವಗಳಿದೆ ಅವುಗಳ ಮೂಲಕ ಪೂರ್ವ ಬಂಧ ಕರ್ಮಗಳಲ್ಲಿ ಕೂಡ ಬದಲಾವಣೆ ಆಗುವುದು ಸಾಧ್ಯತೆ ಇದೆ. ಅಂದ್ರೆ ಹಿಂದೆ ಯಾವ ಕರ್ಮಗಳ ಬಂಧ ಮಾಡಿದ್ದೆ ಆ ಕರ್ಮಗಳು ಕೂಡ ನನ್ನ ವರ್ತಮಾನ ಭಾವಗಳಿಂದ ಬದಲಾಗೋದು ಸಾಧ್ಯ ಇದೆ. ಹಾಗಾಗಿ ಪೂರ್ವಬದ್ಧ ಕರ್ಮಗಳಿರ್ಲಿ ಅಥವಾ ಮುಂದೆ ಬಂದ ಆಗೋ ಕರ್ಮಗಳಿರ್ಲಿ, ಎರಡೂ ಕರ್ಮಗಳನ್ನ ತಡಿಲಿಕ್ಕೆ ರಾಮಬಾಣ ಉಪಾಯ ನನ್ನ ವರ್ತಮಾನದ ಪರಿಣಾಮಗಳಿದೆ. ನನ್ನ ಈ ಸದ್ಯದ ಪರಿಣಾಮಗಳ ಕಡೆಗೆ ನಾನೇನಾದ್ರೂ ಗಮನ ಕೊಟ್ರೆ, ಅವುಗಳನ್ನೇನಾದ್ರೂ ನಾನು ಸಂಭಾಳಿಸಿಕೊಂಡು ಇಟ್ಟುಕೊಂಡ್ರೆ ಮಾತ್ರ ವಾಸ್ತವಿಕವಾಗಿ ನಾನು ಯಾವ ಈ ಕರ್ಮ ಬಂಧ ಇದೆ ಇದರಿಂದ ಬಚಾವಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಕರ್ಮಗಳಿಂದ ನಾನು ಬಚಾವಾಗಬೇಕಾದ್ರೆ ವರ್ತಮಾನ ನನ್ನ ಯಾವ ಪರಿಣಾಮಗಳಿದೆ, ನನ್ನ ಯಾವ ಭಾವಗಳಿದೆ ಅವುಗಳನ್ನ ಯಥಾ ಪ್ರಕಾರ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಏನ್ ಹೇಳ್ತಾರೆ ಒಂದು ಜಾಗೃತವಾಗಿ ಇಟ್ಕೊಂಡು ಅವುಗಳಲ್ಲಿ ಯಾವುದೇ ರೀತಿಯಾದಂತಹ ಆಲಸ್ಯವನ್ನು ತೋರದೆ ಸಾವಧಾನ ಚಿತ್ತದಿಂದ ಆ ಒಂದು ಮೋಹರಾಗದ್ವೇಷಗಳ ಉತ್ಪನ್ನ ಆಗದೇ ಇರುವಂತೆ ಶುದ್ಧ ರೂಪದಲ್ಲಿ ನೋಡಿಕೊಂಡ್ರೆ ಆ ಕರ್ಮಗಳಿಂದ ನಾನು ಬಚಾವಾಗ್ಬೋದು. ಆ ಕರ್ಮ ಬಂಧ ಆಗ್ಲಿಲ್ಲ ಅಂದ್ರೆ ಭವಿಷ್ಯದಲ್ಲೂ ಕೂಡ ಅದು ಉದಯಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಯಾವ ಕರ್ಮ ಬಂಧದ ಸಂಪೂರ್ಣ ಯಾವ ಒಂದು ಚಕ್ರ ಇದೆ ಆ ಚಕ್ರದಿಂದ ನಾನು ಪಾರಾಗ್ಬೋದು ಅನ್ನೋದನ್ನ ಉಮಾಸ್ವಾಮಿ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಯಾವ 4 ಘಾತಿ ಕರ್ಮಗಳಿದೆ ಈ 4 ಘಾತಿ ಕರ್ಮಗಳ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಇಲ್ಲಿ ಘಾತಿ ಕರ್ಮಗಳ ಬಂಧಕ್ಕೆ ಕಾರಣಗಳು ಯಾವುದಿದೆ, ಕರ್ಮಗಳ ಬಂಧಕ್ಕೆ ಕಾರಣಗಳು ಯಾವ್ದ್ಯಾವ್ದಿದೆ ಅನ್ನೋದನ್ನ ನಾವು ನೋಡಿದ್ದೇವೆ. ನಾಳೆಯಿಂದ ಅಘಾತಿ ಕರ್ಮಗಳ ಚರ್ಚೆಯನ್ನ ಮಾಡೋದಿದೆ. ಅಘಾತಿ ಕರ್ಮಗಳ ಬಂಧ ಯಾವ ಕಾರಣದಿಂದ ಆಗುತ್ತೆ, ವೇದಿನೀಯ ಆಯು ನಾಮ ಗೋತ್ರ, ಈ ಯಾವ 4 ಕರ್ಮಗಳಿದೆ ಇವುಗಳ ಬಂಧಕ್ಕೆ ಮೂಲ ಕಾರಣಗಳು ಯಾವ್ದ್ಯಾವ್ದಿದೆ, ಯಾವ ಪ್ರಕಾರವಾಗಿ ಈ ಬಂಧದಿಂದ ನಾವು ದೂರ ಇರಬಹುದು ಕೂಡ ನಾವು ನಾಳೆ ಚರ್ಚೆಯನ್ನ ಪ್ರಾರಂಭ ಮಾಡೋದಿದೆ. ಇವತ್ತಿನ ಸಮಯ ಪೂರ್ಣಗೊಂಡಿದೆ. ಹಾಗಾಗಿ ಇವತ್ತಿನ ನಮ್ಮ ಸ್ವಾಧ್ಯಾಯವನ್ನ ನಾವು ಇಲ್ಲೇ ವಿರಾಮ ಮಾಡೋದಿದೆ.